ದಿ ಪ್ರೆಸ್ ಮೀಟಿಗೆ ಬಂದಿರುವಂಥ ಮಂಡ್ಯ ರಮೇಶ್ ಸರ್, ಹರಿಣಿ ಮೇಡಮ್, ದಿಶಾ ಅವರು, ಮತ್ತು ನಮ್ಮ ಎಂಟೈರ್ ಟೀಮ್ ಎಲ್ಲರಿಗೂ ಥ್ಯಾಂಕ್ಸ್. ಮತ್ತು ಮೀಡಿಯಾ ಪೀಪಲ್, ನೀವಿಲ್ಲದೆ ನಾವು ಜನಗಳನ್ನ ರೀಚ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಸೊ ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ. ದಯವಿಟ್ಟು ನಮ್ಮನ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಮೂಡಿಗೆರೆ ಸರ್, ಮೂಡಿಗೆರೆ ಶೂಟ್ ಬಂದು 65 to 70 ಡೇಸ್ ಮಾಡಿದ್ದೀವಿ. ಮೂಡಿಗೆರೆ, ಹೊನ್ನಾವರ, ಅಲಕ್ಕಿ ಇಲ್ಲೆಲ್ಲ ಶೂಟ್ ಮಾಡಿದ್ವಿ ಸರ್. ಫಾರೆಸ್ಟ್ ಪರ್ಮಿಷನ್ಸ್ ಎಲ್ಲ ಹಾಕ್ಕೊಂಡಿದ್ವಿ ಸರ್, ಮುಂಚೆನೇ ತೊಗೊಂಡು ಪರ್ಮಿಷನ್ಸ್ ಎಲ್ಲ ಇದು ಮಾಡಿದ್ವಿ. ಇದಕ್ಕಿಂತ ಮುಂಚೆ ಮಾಡಿದ್ದೀವಿ ಸರ್, ರಿಲೀಸ್ ಆಗ್ತಾ ಇದ್ದೀನಿ ನಾನು ಮೊದಲನೇ ಸಿನಿಮಾ ವರ್ಕ್ ಮಾಡಿದ್ದೀವಿ ಸರ್. ಎಲ್ಲ ಅನಿಮಲ್ಸ್ ಎಲ್ಲ ಗ್ರಾಫಿಕ್ಸ್ ಮಾಡಿದ್ವಿ ಸರ್. ನಾವು ಬಂದು ಫ್ರೀಲ್ಯಾನ್ಸರಾಗಿ ವರ್ಕ್ ಮಾಡ್ತಿದ್ವಿ ಸರ್. ಒಬ್ರ ಜೊತೆ ಅಂತಲೇ ಇರ್ತಿಲ್ಲ, PK ದಾಸ್ ಸರ್ ಮತ್ತು ಡೇವಿಡ್ ವಿಲಿಯಮ್ಸ್ ಜೊತೆ ಎಲ್ಲ ವರ್ಕ್ ಮಾಡ್ತಿದ್ವಿ. ಇದಾದಮೇಲೆ ನಾನು ಪರ್ಸ್ನಲಾಗಿ ವರ್ಕ್ ಮಾಡೋಕ್ಕೆ ನಾನು ಇಂಡಿವಿಜುವಲ್ ಆಗಿ. ಥ್ಯಾಂಕ್ ಯು ಸರ್. ಸರ್ ಇಲ್ಲ ಸರ್, ಸಿಟಿಲೂ ಇರುತ್ತೆ. ಒಂದು ಟೀಮ್ ಇದು ಬಂದು ಫಾರೆಸ್ಟ್ ಹೋದಾಗ ಏನಾಗುತ್ತೆ ಅನ್ನೋದು ಅದು ನಮ್ಮ ಡೈರೆಕ್ಟ್ರು ಬಂದಾಗ ಹೇಳ್ತಾರೆ. ಫಾರೆಸ್ಟ್ ಮಾಡ್ತೀನಿ. ಥ್ಯಾಂಕ್ ಯು. ಕನ್ನಡ ಕೊಂಚ ಅಲ್ಲಿ ಹಿಂಗೆ ಇರುತ್ತೆ, ಮೊದಲೇ ಹೇಳ್ಬಿಡ್ಬೇಕಲ್ಲ, ಇಲ್ಲಾಂದರೆ ಮತ್ತೆ ಕಷ್ಟ ಆಗ್ಬಿಡುತ್ತೆ, ಮಾತುಗಳಿಲ್ಲ. ಹಾಗಾಗ್ಬಿಟ್ಟು ಡಿಸೈನ್ ಮಾಡ್ಕೊಬಿಡಿ. ಈ ಸಿನಿಮಾ ಬಗ್ಗೆ ಹೇಳ್ಬೇಕಾದ್ರೆ, ಈ ಸಿನಿಮಾಕ್ಕೆ ಟ್ಯಾಗ್ಲೈನ್ ಹಾಕಿದ್ರೆ ಹಾರ್ಡ್ ವರ್ಕ್ ಒಂದು ಹಾಕಿದ್ರೆ ಕರೆಕ್ಟಾಗಿರುತ್ತೆ ನನ್ನ ಪ್ರಕಾರ. ಯಾಕಂದರೆ ಡೇ ನೈಟ್ ನನ್ನ ಕನ್ಸಲ್ಲಿ ಬರೋದು ಈ ಸಿನಿಮಾ ಮಾತ್ರನೇ. ಹಿಂಗೇನೆ ಡೈಲಿ ಹಂಗೆ ಹೋಗ್ತಾ ಇತ್ತು. ನಮ್ಮ ಡೈರೆಕ್ಟರ್ ಬಗ್ಗೆ ಹೇಳ್ಬೇಕಾದ್ರೆ ಒಂದು ಫ್ರೀ ಆರ್ಟಿಸ್ಟ್ ಥರ ಒಳ್ಳೆ ಸ್ಪೇಸ್ ಕೊಡ್ತಾರೆ. ಸೊ ಅದ್ರ ಬಗ್ಗೆ ಏನು ಹೇಳಕ್ಕೆ ಬೇಕಾಗಿಲ್ಲ. ಏನೇ ಮಾಡಿದ್ರೂ ಹಿಂಗೆ ಆಗಿದಂದರೆ ಓಕೆ ಟೇಕ್ ಕೊಡ್ತೀನಿ. ಸೊ ಅದಕ್ಕೆ ಎಷ್ಟೇ ಡೆವಲಪ್ ಆಗಿರೋ ವಿಚಾರ. ಏನೋ ಕ್ರಿಯೇಟಿವಿಟಿ ಕೆಲಸ ಇದ್ರೂ ನಾವು ಅದಕ್ಕೆ ಜಾಗ ಕೊಡಬೇಕು, ಕೊಟ್ಟರೆ ಮಾತ್ರ ಆ ಕೆಲಸ ನಡೆಯುತ್ತೆ, ಇಲ್ಲ ಅಂದರೆ ನಡೆಯೋದೇ ಇಲ್ಲ. ಸೊ ಅದು ಕರೆಕ್ಟಾಗಿ ತಿಳ್ಕೊಂಡೋದಕ್ಕೆ ಇಲ್ಲಿ ತನಕ ಚೆನ್ನಾಗಿ ಒಳ್ಳೆ ಸಿನಿಮಾನ ಬರ್ತಿದೆ. ನಾನು ಇಲ್ಲಿ ಕನ್ನಡ ಬರುವಾಗ ಅವ್ರು ಆಲ್ಮೋಸ್ಟ್ ಓರಿಯೆಂಟ್ ಹಿಂದೆ ಇಟ್ಕೊಳ್ಳಿ. ಅವಾಗ ಕನ್ನಡ ವರ್ಡ್ ಗೊತ್ತಾಗಲ್ಲ, ಏನೋ ಬರೋದಿಲ್ಲ. ಮೋಸ್ಟ್ಲಿ ಟ್ರಾನ್ಸ್ಲೇಟ್ ಬರ್ತಾರೆ, ಅವ್ರನ್ನ ಹೇಳ್ತಾರೆ, ಹಿಂಗೆ ಇರುತ್ತೆ. ಸೊ ಅವಾಗ ಒಂದು ನನಗೆ ಕನ್ನಡ ಇಂಡಸ್ಟ್ರಿ ನನಗೆ ಅಷ್ಟೊಂದು ಗೊತ್ತೇ ಇಲ್ಲ. ಕನ್ನಡ ಅಂದರೆ ಕನ್ನಡ ಥರ ನಮ್ಮ ಮೈಂಡಲ್ಲಿ ಇರುತ್ತೆ. ಇಂಡಿಯಾದಲ್ಲಿ ಒಂದು ಇರುತ್ತೋ ಅನಿಸುತ್ತೆ, ಆ ಲೆಕ್ಕಾಚಾರ ಇರುತ್ತೆ. ಅಷ್ಟು ಇರುತ್ತೆ. ನಾನು ಕೊನೆಗೆ ನನಗೆ KGF ಒಂದು ಮೇಕಿಂಗ್ ಬಂತು. ಅವಾಗ ನೋಡುವಾಗ ದೊಡ್ಡ ಸಿನಿಮಾ ಮಾಡ್ತಿದ್ದ ಹಂಗೇನೆ ಇತ್ತು. ಓಪನಾಗಿ ಹೇಳಿದ್ರೆ ನನಗೆ ಗೊತ್ತಿಲ್ಲಲ್ಲ, ನಾವು ಆ್ಯಕ್ಚುಲಿ ಅದರ್ ಸ್ಟೇಟಲ್ಲಿ ಇದ್ದೀವಿ, ನಮ್ಗೇನೋ ಗೊತ್ತಾಗಲ್ಲ. ಕೊನೆಗೇನೆ ಗೊತ್ತಾಯಿತು. ಸರಿ ಆಯಿತು, ಒಂದೊಂದು ಸಿನಿಮಾ ಬರುವಾಗ ಸೊ ಇಲ್ಲಿ ಸುಮಾರು ಮೇಕರ್ಸ್ ಇದ್ದಾರೆ, ಬಟ್ ಅದನ್ನು ಪ್ರೊರೇಟ್ ಮಾಡೋಕ್ಕೆ, ಪ್ರಮೋಟ್ ಮಾಡೋಕ್ಕೆ ಯಾರು ಇಲ್ಲ ಆ್ಯಕ್ಚುಲಿ. ಅದೇನೇ ಒಂದು ಚಿಕ್ಕ ಸಿನಿಮಾ ಇರಲಿ, ದೊಡ್ಡ ಸಿನಿಮಾ ಇರಲಿ. ಸೊ ಅದನ್ನು ನಾವು ಎಷ್ಟು ಪ್ರಚಾರ ಮಾಡ್ತೀವೋ, ನಾವು ಎಷ್ಟು ಸಪೋರ್ಟ್ ಮಾಡ್ತೀವೋ ಅವಾಗನೇ ನಾವು ಬದುಕಲಿಕ್ಕಾಗುತ್ತೆ ಆ್ಯಕ್ಚುಲಿ. ಇವಾಗ ನಾವು ಬದುಕಬೇಕಾದ್ರೆ ಫಸ್ಟು ನಾವು ನಮ್ಮನ್ನು ಪ್ರಮೋಟ್ ಮಾಡಬೇಕು, ಜೊತೆಗೆ ಸಿನಿಮಾನ ಪ್ರಮೋಟ್ ಮಾಡಬೇಕು. ಅವ್ರು ಒಳ್ಳೆಯವರಲ್ಲಿ ಕೆಟ್ಟವರಲ್ಲಿ ಅವ್ರ ಸಿನಿಮಾ ನಮ್ಮ ಸಿನಿಮಾ ಅವರು ಪ್ರಮೋಟ್ ಮಾಡಬೇಕು. ಇದು ಈಗ ಫುಲ್ಲು ಇವಾಗ ಕಮ್ಮಿ ಆದಂಗೆ ಪ್ಯಾನ್ ಇಂಡಿಯಾ ಅನ್ನೋ ಒಂದು ವಿಷಯ ಕ್ರಿಯೇಟ್ ಆಗಿದೆ. ಇನ್ನೂ ದೊಡ್ಡ ರೇಂಜಿಗೆ ಬರುತ್ತೆ ಅಂತ ನನಗೆ ತುಂಬ ನಂಬಿಕೆ ಇದೆ. ನನಗೆ ಈ ಸ್ಟೇಟ್ ಮೂವಿ ಆ ಸ್ಟೇಟ್ ಮೂವಿ ಅಂತೆಲ್ಲ ಏನಿಲ್ಲ. ಇಲ್ಲಾಂದ್ರೆ ಇಷ್ಟೊಂದು ನನ್ನ ಕನ್ನಡ ನನ್ನ ಬಾಯಿಲೇ ಬರಲ್ಲ ಆ್ಯಕ್ಚುಲಿ. ಯಾಕಂದರೆ ಏನಕ್ಕೆ ವರ್ಡ್ಸು ಬಾಯಿಲೇ ಬರಲ್ಲ ಬೇಸಿಕ್ಕಾಗಿ. ಸೊ ಹಂಗಾಗಿ ತನಕ ಇನ್ನಿಗೆ ಪ್ರೌಡಾಗೇ ಫೀಲ್ ಮಾಡ್ತೀವಿ. ಯಾಕಂದರೆ ನಾನು ಫಸ್ಟು ಕನ್ನಡ ಸ್ಟೇಟಲ್ಲಿ ಎಲ್ಲಿ ಸ್ಟೇಜ್ ಇದೆ ಫಸ್ಟು ಪ್ರೆಸ್ ಮೀಟ್, ಅದಕ್ಕೆ ಇದು ನನಗೆ ಸ್ಪೆಷಲ್ ಡೇನೆ. ಇಲ್ಲಿ ನಾನು ಒಂದು ಸುಮಾರು ಜನಕ್ಕೆ ಥ್ಯಾಂಕ್ ಮಾಡಬೇಕಾಯ್ತೆ. ಒಂದೊಂದು ಹೇಳ್ತೀನಿ. ಫಸ್ಟ್ ನಾನು ಹೆಂಡ್ತಿಗೆ, ಯಾಕಂದರೆ ನಾನು ಡೇ ನೈಟು ನಾನು ಯಾವಾಗ ಲೇಟಾಗಿ ಬಂದ್ರೂ ಅದು ನನಗೋಸ್ಕರ ಕಾಯ್ತಂದಿರ್ತಾರೆ. ಊಟ ಮಾಡಲ್ಲ, ಬಂದಕ್ಕೇ ಮಾಡ್ತಾರೆ. ಯಾಕಂದರೆ ನನ್ನ ಕೆಲಸ ಬೇಕು ಗೊತ್ತು, ಅವ್ರೂ ಸಪೋರ್ಟ್ ಮಾಡ್ತಾರೆ. ಹಿಂಗೆ ನೆಕ್ಸ್ಟ್ ನನ್ನ ಮಾವ ಮತ್ತು ನನ್ನ ಅತ್ತೆಗೆ ಎಲ್ಲರೂ ನನಗೆ ಫುಲ್ ಸಪೋರ್ಟು. ಇಂಟ್ರೆಸ್ಟ್ ಸಪೋರ್ಟ್ ಮಾಡಿದ್ರೆ ಫಸ್ಟು ಅಲ್ಲಿ ತಲೆ ಬಸ್ಕೊಂಡು ಕೂತ್ಕಾರಲ್ಲ ನಿಮ್ಮನಿದ್ವಿ ನಮ್ಮ DOP ಸರ್. ನಾನು ಬಂದಿರಲೆಂದು ಇಲ್ಲಿ ತನಕ ನನಗೆ ಸಿನಿಮಾ ಸಪೋರ್ಟ್ ಅವ್ರನ್ನೇ. ಕೆಲವೊಂದು ಮೂವಿ ಇಲ್ಲ, ಬೇರೆಯವ್ರ ಮೂವಿ ಇರುತ್ತೆ, ನಾನು ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡುವಾಗ ಇವ್ರ ಡೈಲಾಗ್ ಏನೇನು ಅರ್ಥ ಆಗ್ತಿಲ್ಲ, ನಾನು ಎಕ್ಸ್ಪ್ಲೇನ್ ಮಾಡಿದರೆ ಫುಲ್ಲು ಕುತ್ಕೊಂಡು ಇಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ಅವರು ಫುಲ್ ಕಂಪ್ಲೀಟ್ ಫ್ರೀ ಆರ್ಟಿಸ್ಟ್ಗೆ ಒಳ್ಳೆ ನಾನು ತೊಗೊಳ್ಳಿ ಹಂಗೆ ಕೊಡೋ ಥರನೇ ಅವ್ರ ಲೆಕ್ಕಾಚಾರ. ನೆಕ್ಸ್ಟ್ ನೋಡಿದ್ರೆ ನಮ್ಮದು ಡೈರೆಕ್ಟ್ ಸರ್, ಅವ್ರ ಬಗ್ಗೆ ಆಲ್ರೆಡಿ ಹೇಳಿದ್ರೆ ನಾವು 1 hour ತೊಗೊಬೇಕು ಅವ್ರ ಬಗ್ಗೆ ಆದರೆ. ಮತ್ತು ನಮ್ಮ ಸರ್ ನೈಂದ ಸರ್, ಸೊ ಅವರು ಹೇಳೋಕ್ಕೆ ಬೇಕಾಗಿಲ್ಲ. ಯಾಕಂದರೆ ಅವ್ರ ಬಗ್ಗೆ ಎಲ್ಲರಿಗೂ ಗೊತ್ತು, ಅವರು ಮಾಡಿದ ಕೆಲಸ ಮತ್ತು ಶೂಟಿಂಗಲ್ಲಿ ಎಷ್ಟು ಕಂಫರ್ಟಬಲ್ ಇರ್ತಾರೆ. ಎಲ್ರಿಗೂ ಒಂದೇ ರೆಸ್ಪೆಕ್ಟ್ ಒಂದು ಎಕ್ಸ್ಪೀರಿಯನ್ಸ್ ಉಳ್ಳವ್ರಿಗೆ ಮಾತ್ರ ಬರುತ್ತೆ, ಎಲ್ಲರಿಗೂ ಬರೋಲ್ಲ. ಯಾಕಂದರೆ ನಾನು ದೊಡ್ಡವನು, ನಾನು ನಿಮಗೆ ಯಾಕೆ ಹಿಂಗೆ ಮಾತಾಡಬೇಕು, ಹಿಂಗೆ ಯಾಕೆ ಮರ್ಯಾದೆ ಕೊಡಬೇಕು, ಈ ಥರ ಸಿಕ್ಕಾಪಟ್ಟ ವಿಷಯಗಳಿರುತ್ತೆ. ಆ ರೇಂಜಲ್ಲಿ ನೋಡುವಾಗ ನಾನು ಈ ಸಿನಿಮಾಲಿ ಕೆಲಸ ಮಾಡಬೇಕು, ಎಲ್ಲರೂ ಒಳ್ಳೆ ರೆಸ್ಪೆಕ್ಟು.
ನಾನು ಮೊದಲೇ ನಾನು ಈ ಸಿನಿಮಾಲ್ಲಿ ಆ್ಯಕ್ಟ್ ಮಾಡುವಾಗ ನಾನೊಬ್ಬ ಮ್ಯೂಸಿಷಿಯನ್ ಯಾರು ಗೊತ್ತಾಗಲ್ಲ. ಆ್ಯಕ್ಚುಲಿ ಇದರಲ್ಲಿ ಬಂದಿರ್ತೀವಿ ಪ್ರಪಂಚ ಹೋಗಿದ್ದಕ್ಕೆ ಅಂತಾರಲ್ಲ ಅದು. ಸೊ ಎಲ್ಲರೂ ಅವರು ಚಿನ್ನ ಆರ್ಟಿಸ್ಟು ದೊಡ್ಡ ಆರ್ಟಿಸ್ಟು ಆದರೂ ಒಂದು ರೆಸ್ಪೆಕ್ಟ್ ಅಂದರೆ ಈ ಟೀಮಲ್ಲಿ ನೋಡಿದೆ, ಈ ಟೀಮ್ನೇ ಕನ್ನಡ ಆರ್ಟಿಸ್ಟ್ ಅಂತ ತಿಳ್ಕೊಂಡಿದ್ದೀವಿ. ಇದಕ್ಕೆ ಇಲ್ಲಿದ್ದಂಗೆ ನಾನು ಜಾಸ್ತಿ ಆಗಬೇಕಂತ ನಂದು ಆಸೆ ಇರುತ್ತೆ. ಏನು ಸರ್ ನಮ್ಮ ಸಿನಿಮಾ ಅಲ್ಲ, ನಮ್ಮ ಸಿನಿಮಾಲಿ ಕೇಳಿದ್ರೆ 4 ಸಾಂಗ್ ಇದೆ ಸರ್, 3 ಸಾಂಗ್ ರಿಲೀಸ್ ಆಗಿದೆ. ಸರ್ ರೀ ರೆಕಾರ್ಡಿಂಗ್ ಕರೆಕ್ಟಾಗಿ ಹೇಳಿದ್ರೆ ಉಸಿರು ಊಟಕ್ಕೆ 1 hour 2 hours ಸಾಕು. ಬಟ್ ಉರ್ವ ಜೋಡ್ಸೋಕ್ಕೆ ಟೈಮ್ ಬೇಕು. ಸೊ ಆ ಉರ್ವ ಎಲ್ಲರಿಗೂ ಇಷ್ಟ ಆಗಬೇಕು. ಸೊ ಮ್ಯೂಸಿಕ್ ಅಂದರೆ ಜಸ್ಟ್ ಒಂದು ಗ್ಲೋ ಥರ ಇಟ್ಕೊಳ್ಳೋಣ, ನಾವು ಅದನ್ನು ಹೆಂಗೆ ಜೋಡಿಸೋ ಲೆಕ್ಕಾಚಾರ. ಸೊ ಫಸ್ಟ್ ಈ ಮೂವಿಗೆ ಟೋಟಲ್ ಮ್ಯೂಸಿಕ್ ಮುಗಿರೋದು 2 days ಸರ್. ಆ್ಯಕ್ಚುಲಿ ಮೇನ್ ಕೋರ್ ಮ್ಯೂಸಿಕ್ ಆಗಿರೋದು 2 days ಆಗಿದೆ. ನೆಕ್ಸ್ಟ್ ಅದು ನಾವು ಪ್ರೋಗ್ರಾಮಿಂಗು ರಿಪೀಟ್ ಇಂಪ್ರೂವ್ ಲೈವ್ ಎಲ್ಲ ಬೇರೆ R&D ಈ ಥರ ಟೈಮ್ ಆಗಿದೆ. ವರ್ಷನ್ಸು ಕರಡಿ ಸೀಕ್ವೆನ್ಸ್ ಒಂದು ಇರುತ್ತೆ, 6 ವರ್ಷನ್ಸ್ ಮಾಡಿದ್ದೀವಿ. ಮತ್ತು ಲವ್ ಸೀಕ್ವೆನ್ಸು ಮೇಜರ್ ಸಾಂಗ್ಲಿಂದ ಬಂದಿರೋದು. ಬಟ್ಟು ಬ್ಯಾಕ್ಗ್ರೌಂಡ್ ಸ್ಕೋರ್ನೇ ಒಂದು ಕನ್ವರ್ಟ್ ಮಾಡಿ ಒಂದು ಸಾಂಗ್ನೇ ಒಂದಿದೆ ಈ ಮೂವಿಯಲ್ಲಿ, ಎಂಡಿ ಕ್ರೆಡಿಟ್ಸಲ್ಲಿ ಬರುತ್ತೆ. ಅದು ಫುಲ್ ಮೂವಿಗಳು RRನೇ ಅದು ನಮಗೆ ಸಾಂಗಾಗಿ ಕನ್ವರ್ಟ್ ಮಾಡೋದು ಚೆನ್ನಾಗಿರುತ್ತೆ. ಸೊ ಹಂಗನೂ ಅದು ಡೆವಲಪ್ ಆಗಿರೋ ವಿಚಾರನೇ. ಸೊ ವರ್ಷನ್ ಲಿಸ್ಟ್ ಸೇರಿದ್ರೆ ಸಿಂಪಲಾಗಿ ನಿಮ್ಗೆ ಹೇಳಿದ್ರೆ ನಂದು ಈ ಮೂವಿನ ನಂದು ಮ್ಯೂಸಿಕ್ ಪ್ರಾಜೆಕ್ಟ್ ಫೈಲು 600 GB ಕರೆಕ್ಟಾಗಿ ಹೇಳ್ತಾರೆ. ಏನು ಸರ್ ನನ್ನ ಹತ್ರ ಇವರು ನಾನು ಕೊಟ್ಟಿರೋ ಆರ್ಟಿಸ್ಟ್ಗೆ ಆಲ್ಮೋಸ್ಟ್ ಮ್ಯೂಸಿಕ್ ಮಾತ್ರ ನಾನು ಹೊಸ ಇನ್ಸ್ಟ್ರೂಮೆಂಟ್ ಡೌನ್ಲೋಡ್ ಮಾಡೋಕ್ಕೆ R&D ಮಾಡೋಕ್ಕೆ ಎಲ್ಲ ಸೇರಿಸಿ ನನಗೆ ಕೊಟ್ಟಿದ್ರೆ ಅವರು 12 GB ಮೇಲೆ ಇರ್ತೀವಿ ಸರ್ ಇವ್ರಿಗೆ ಮಾತ್ರ. ನಾನು ಅದರಲ್ಲಿ ವರ್ಷನ್ಸು ಬ್ಯಾಕಪ್ಪು ಏನೋ ಡಿಲೀಟ್ ಮಾಡಲ್ಲ, ಯಾಕಂದ್ರೆ ಯಾವಾಗ ಏನೋ ಬೇಕಾಗುತ್ತೆ, ಅದಕ್ಕೆ ಹಂಗೆ ಇಟ್ಕೊಳ್ಳೋದು. Everyone for being here and thank you Vinay sir for having me. Within on first stage I'm a bit nervous. I'm really very sorry ಏನಾದರೂ ತಪ್ಪಾಗಿ ಹೇಳಿದರೆ. And thank you Ramesh sir for coming here. And choreo ಮಾಡಿದ್ದೀನಿ, 1 song ಮಾಡಿದ್ದೀನಿ ನಾನು ಮೌನಿ ಅಂತ. ಸೊ ನಮ್ಮ ಡೈರೆಕ್ಟ್ರು ಸರ್ ಆ್ಯಂಡ್ ದಿಶಾ ಅವರು ತುಂಬ ಕಂಫರ್ಟಬಲ್ ಆಗಿದ್ದರು. ಐ ಆಮ್ ರಿಯಲಿ ವೆರಿ ಗ್ರೇಟ್ಫುಲ್ ಆ್ಯಂಡ್ ಹಾನರ್ ಟು ಬಿ ಹಿಯರ್. ಥ್ಯಾಂಕ್ ಯು director and DOP my Anna, thank you so much. He was very much comfortable to me. ನಾನು ಏನು ಹೇಳಿದ್ರು he'll be like no you can do it, yeah you can do it ಹಂಗೆ ಇದ್ರು. Thank you so much. He was very much helpful for us. And my husband, my music director, thank you so much. ಅವರಿಲ್ಲ ಅಂದರೆ ನಾನು ಇರಲಿಲ್ಲ. So thank you so much for having me in your life also. Thank you so much. And I would like to take this opportunity to thank my dad. He's been every 28 years he's been so much support to me. Thank you so much daddy. I am a bit nervous. I'm really very sorry, ನನಗೆ ಏನು ಮಾತಾಡೋದಂದ್ರೆ ಗೊತ್ತಿಲ್ಲ. That's all. Thank you. ಎಲ್ರಿಗೂ ನಮಸ್ಕಾರ. ದಿ ಸಿನಿಮಾ ಇದೆ May 16th ರಿಲೀಸ್ ಆಗ್ತಾ ಇದೆ. ಆಲ್ಮೋಸ್ಟ್ ಒಂದು 45 to 50 ಥಿಯೇಟರ್ಸಲ್ಲಿ ರಿಲೀಸ್ ಮಾಡೋ ಪ್ಲಾನ್ ಇದೆ. ವಿನಯ್ ಸರ್ ತುಂಬ ಕಷ್ಟಪಟ್ಟು ಈ ಸಿನಿಮಾನ ಮಾಡಿದ್ದಾರೆ. ಅವ್ರು ಎಲ್ಲೆಲ್ಲಿ ದುಡ್ಡು ಹೊಂಚಿದ್ದಾರೆ, ಫೈನಾನ್ಷಿಯಲಿ ಆಗಲಿ ಅಥವಾ ಹೀರೋ ಆಗಲಿ ಅಥವಾ ಡೈರೆಕ್ಷನ್ ಆಗಲಿ ತುಂಬ ಕಷ್ಟಪಟ್ಟಿದ್ದಾರೆ. ಒಳ್ಳೆಯದಾಗಲಿ ಸರ್. ನಿಮ್ಮ ಸ್ಟ್ರಗಲ್ನ ನಾನು ಹತ್ತಿರದಿಂದ ನೋಡಿದ್ದೀನಿ. ಖಂಡಿತ ನಿಮ್ಗೆ ಒಳ್ಳೇದಾಗಬೇಕಂತ ಮನಸ್ಪೂರ್ವಕವಾಗಿ ಕೇಳ್ಕೊತೀನಿ. ನಿಮ್ಮೆಲ್ಲರ ಹಾರೈಕೆ ಆಶೀರ್ವಾದ ಈ ಸಿನಿಮಾ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸರ್. ಎಲ್ಲ ಸಿಟಿಲೇ ಇರುತ್ತೆ ಸಿನಿಮಾ ನೋಡಿದ್ದೀನಿ ಸರ್. ಹೇಗಂದರೆ ಸಿನಿಮಾ ನಾವು ಕಮರ್ಷಿಯಲಾಗೆ ನೋಡ್ತೀವಿ ಸರ್. ಇವಾಗ ನೀವು ಸಿನಿಮಾಗಳು ನೋಡಿ 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 ಯಾವ ಸಿನಿಮಾ ಚೆನ್ನಾಗಿದೆ ಅನ್ನೋದೇ ಜಜ್ಮೆಂಟ್ ಹೋಗ್ಬಿಟ್ರೆ ಅಡುಗೆ ಮಾಡೋನಿಗೆ ಅವನಿಗೆ ಟೇಸ್ಟ್ ಗೊತ್ತಿರಲ್ಲ. ಬಟ್ ತಿನ್ನೋರು ಬಂದು ಟೇಸ್ಟ್ ಅದನ್ನು ಚೆನ್ನಾಗಿದೆ ಅಂತ ತಿಂತಾನೆ ಇರ್ತಾರೆ. ನಮಗೆ ಗೊತ್ತಾಗಿರಲ್ಲ ಅದು ಹೇಗಿರುತ್ತೆ ಅಂತ. ಹಾಂ ಹೌದು ಸರ್. ಹಾಂ ಎಲ್ಲ ಕಡೆ ಇರುತ್ತೆ ಸರ್. ಹೌದು ಸರ್. ಸರ್ ಎಲ್ಲ ಹೇಳಿದ್ನಲ್ಲ ಸರ್ ಬಿಫೋರ್, ಅವರು ತುಂಬ ಕಷ್ಟಪಟ್ಟಿದ್ದಾರೆ ಫೈನಾನ್ಷಿಯಲಿ. ನನಗೆ ಗೊತ್ತಿದ್ದಂಗೆ ಹತ್ತಿರದಿಂದ ನೋಡಿದೆ ಅವ್ರ ಹತ್ರ ರಿಲೀಸ್ ಮಾಡೋಕ್ಕೆ ದುಡ್ಡಿಲ್ಲ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ರಿಲೀಸ್ ಮಾಡೋಕ್ಕೆ ದುಡ್ಡಿಲ್ಲ. ಬಟ್ ಅಂಥದ್ರಲ್ಲಿ ಏನೋ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಹೌದು 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 ಹಾಂ ಅದೇ ದುಡ್ಡು ರೆಡಿ ಮಾಡ್ಕೊಂಬರೋದು, ಶೂಟಿಂಗ್ ಹೋಗೋದು, ಇದೇ ಥರ ಮಾಡಿದ್ದಾರೆ ಅವರು. ಡನ್ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಡಾಲಾ ಶರಣ್ ಸರ್. ಎಲ್ರಿಗೂ ನಮಸ್ಕಾರ. ಮೀಡಿಯಾ ಸಪೋರ್ಟರ್ಸ್ ಮತ್ತು ದಿ ಸಿನಿಮಾಗೆ ಬಂದಿರೋಂಥ ಅಷ್ಟು ಜನರಿಗೂ
ತುಂಬ ಹೃದಯದ ಧನ್ಯವಾದ. ಇದು ನನ್ನ ಮೊದಲನೇ ಸಿನಿಮಾ ವಿಲ್ಲನ್ ಆಗಿ ಮಾಡ್ತಾ ಇರೋಂಥ ಸಿನಿಮಾ. ಇದಕ್ಕಿಂತ ಮುಂಚೆ ಹಲವಾರು ಸಿನಿಮಾಗಳು ನಟಿಸಿದ್ರು, ಹಲವಾರು ಸೀರಿಯಲ್ಗಳಲ್ಲಿ ನಟಿಸಿದ್ರು, ಎಕ್ಸ್ಪೋಸ್ ಅಂತ ಸಿಗ್ತಾ ಇರೋಂಥ ಮೊದಲನೇ ಸಿನಿಮಾ ನನ್ನದು ದಿ ಸಿನಿಮಾ, ಫಸ್ಟ್ ಬೇಬಿ ಮೈನ್. ಸೊ ಅಷ್ಟು ಎಕ್ಸೈಟ್ಮೆಂಟ್ ಕಾಯ್ತಾ ಇದ್ದೀನಿ. ಇದಕ್ಕಿಂತ ಮುಂಚೆ ಶರಣ್ ಅಂದರೆ ಯಾರಿಗೂ ಗೊತ್ತಿಲ್ಲ. ನಾನು ಮೂಲತಃ ಮಂಡ್ಯದವನಾದರೂ, ರಂಗಭೂಮಿ ಕಲಾವಿದನಾದರೂ, ಹಲವಾರು ಅವಕಾಶದಿಂದ ವಂಚಿತನಾಗಿರೋಂಥ ವಂಚಿತ ಕಲಾವಿದ ಅಂತ ಹೇಳ್ಕೋಬೋದು. ಕೆಲವೊಂದು ಸೀರಿಯಲ್ಗಳಾಗಿರ್ಬೋದು, ಸಿನಿಮಾಗಳಾಗಿರ್ಬೋದು, ಸಣ್ಣ ಸಣ್ಣ ಪಾತ್ರಗಳಲ್ಲಿ ಅಭಿನಯಿಸ್ತಾ ಬಂದಿರುವಂಥ ಕಲಾವಿದ. ಸೊ ಮೊದಲನೇದು ಇಷ್ಟು ದೊಡ್ಡ ವಿಲನ್ ರೋಲ್ ಕೊಟ್ಟಿರೋಂಥ ವಿನಯ್ ಸರ್ ಅವರಿಗೆ ತುಂಬ ಥ್ಯಾಂಕ್ ಯು ಸೋ ಮಚ್. ಈಗೇನು ಸೇರ್ಲಿಕ್ಕೇನೋ DOP ಬಗ್ಗೆ ಎಲ್ಲರೂ ಹೇಳ್ತಾನೆ ಇದ್ದಾರೆ, ಅಷ್ಟೇ ಫ್ರೆಂಡ್ಲಿ ಆಗಿರೋಂಥ DOP. ಬಿಕಾಸ್ ಆಫ್ ನನ್ನ ಕ್ಯಾರೆಕ್ಟರ್ ಬಂದಾಗೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ದಿಬ್ರಿಗೂ ಕನ್ವೆ ಆದರೆ ಮಾತ್ರ ದೇ ಆರ್ ರೆಡಿ ಟು ಟೇಕ್ ಇಟ್ ಅಪ್. ನನ್ನನ್ನು ಕನ್ವೆ ಮಾಡೋದು ಹೇಗೆ ಅಂತ ಅವ್ರಿಬ್ರಿಗೂ ತುಂಬ ಚೆನ್ನಾಗಿ ಗೊತ್ತಿತ್ತು. ನನ್ನನ್ನು ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ರು. ಹಾಗೆ ಈ ಸಿನಿಮಾಗೆ ನಾನು ನನ್ನ ಕಡೆಯಿಂದ ಆಗಿರೋಂಥ ಎಲ್ಲ ಎಫರ್ಟು ಕೊಟ್ಟಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಸಿನಿಮಾ ನೋಡಿ ನೀವೆಲ್ಲರೂ ಹೇಳಿದ್ರೆ ಅದು ನಮ್ಮಂಥ ಹೊಸ ಕಲಾವಿದರನ್ನ ಬೆಳೆಸೋದಕ್ಕೆ ಒಂದು ಸ್ಟೆಪ್ಪಿಂಗ್ ಸ್ಟೋನ್ ಅಂತ ಹೇಳ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಅದರ್ವೈಸ್ ಇದಕ್ಕಿಂತ ಮೇಲೇನು ಮಾತಾಡೋಕ್ಕೆ ನನಗೆ ಐ ಆಮ್ ಸೋ ಎಕ್ಸೈಟೆಡ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಹರಿಣಿ ಮ್ಯಾಮ್. ಎಲ್ಲರಿಗೂ ನಮಸ್ಕಾರ. ಮೊಟ್ಟ ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನೀವಿಂದೆ ನಾವಿಲ್ಲ. ಎಲ್ಲರೂ ಹೇಳೋ ಹಾಗೆ ಇದು ಒಂದು ಪ್ರಾಮಾಣಿಕ ಪ್ರಯತ್ನ. ರಮೇಶ್ ಸರ್ ಹೇಳಿದಾಗೆ ಬಹಳ ಖುಷಿ ಆಗ್ತಾ ಇರೋದೇನೆಂದರೆ, ಮಂಡ್ಯ ರಮೇಶ್ ಸರ್ ಬಂದು ನಮ್ಮ ಟ್ರೈಲರ್ ಲಾಂಚ್ ಮಾಡಿರೋದು. ಯಾಕಂದರೆ ನಾನು ಮಾಡಿದಂತಹ ಮೊದಲನೆಯ ಸಿನಿಮಾ ಮೀರಾ ಮಾಧವ ರಾಘವದಲ್ಲಿ ನಾನು ಅವರು ಪೇರ್. ಸೊ ಹಾಗಾಗಿ ಇವತ್ತು ನನಗೆ ಬಹಳ ಖುಷಿ ಆಗ್ತಾ ಇದೆ ಅವ್ರು ನಮ್ಮ ಟ್ರೇಲರ್ ಲಾಂಚ್ ಮಾಡಿರೋದು. ಅಷ್ಟು ಒಂದು ಒಳ್ಳೆ ಮನಸ್ಸಿನ ಹೃದಯದ ಪ್ರತಿಭಾನ್ವಿತ ಕಲಾವಿದರನ್ನ ಪೋಷಣೆ ಮಾಡುವಂಥವ್ರವರು. ಸರ್ ಧನ್ಯವಾದಗಳು. ಆ್ಯಂಡ್ ಈ ಸಿನಿಮಾದ ಬಗ್ಗೆ ಹೇಳಬೇಕು ಅಂದರೆ, ವಿನಯ್ ಅವರು ಫಸ್ಟ್ ಆಫ್ ಆಲ್ ಬಂದು ಅವ್ರು ಪ್ರೆಸೆಂಟ್ ಮಾಡಿದ ರೀತಿಯೇ ತುಂಬ ಚೆನ್ನಾಗಿತ್ತು. ಕಥೆಯನ್ನು ನರೇಟ್ ಮಾಡಿದ್ದು ಹೀಗೆ ಬರುತ್ತೆ ಈ ಥರ ಅಂತ. ಆ್ಯಂಡ್ ಕತೆ ಚೆನ್ನಾಗಿತ್ತು. ನಾನು ಹೀರೋ ತಾಯಿಯ ಪಾತ್ರ. ಇದಕ್ಕೆ ನಿಮ್ಮನ್ನು ಬಿಟ್ಟರೆ ನಾನು ಯಾವ್ದು ಆಪ್ಷನ್ನೇ ಇಟ್ಕೊಂಡಿಲ್ಲ ಅಂತ ಹೇಳಿದ್ರು. ಸೊ ಅದಕ್ಕೆ ನನಗೆ ಸಂತೋಷ ಆಯಿತು ಅಂತ ಹೇಳ್ಬೋದು. ಅನದರ್ ಹೈಲೈಟ್ ಅಂತ ಹೇಳಿದ್ರೆ, ಇಡೀ ಚಿತ್ರದಲ್ಲಿ ನೀವು ನೋಡುವಂತಹ ವಿಜುವಲ್ಸ್ ಅಮೇಝಿಂಗ್ ಆ್ಯಂಡ್ ಬ್ಯೂಟಿಫುಲ್ ವರ್ಕ್ ಬೈ ನಮ್ಮ DOP ಭರತ್ ಅವರು. ಆ್ಯಂಡ್ ಎಷ್ಟು ಚೆನ್ನಾಗಿ ಸೌಂಡ್ ಆಗ್ತಾ ಇದೆ ಅಂದರೆ ಅದಕ್ಕೂ ಕೂಡ ಸ್ಟೀವನ್ ಅವರು ಕಾರಣ. ಇವರು ತುಂಬ ಚೆನ್ನಾಗಿ ಎಲ್ಲ ಏನು ಹೇಳ್ತಾರೆ ಟೆಕ್ನಿಕಲ್ ಕ್ರೂ ಏನಿದೆ ತುಂಬ ಚೆನ್ನಾಗಿ ಒಂದು ಟೀಮ್ ಮಾಡಿಕೊಂಡು ಯೂನಿಟ್ ಮಾಡಿಕೊಂಡು ಇದನ್ನು ಮುಂದೆ ತಂದಿದ್ದಾರೆ. ಆ್ಯಂಡ್ ನನ್ನ ವೆರಿ ಡಿಯರ್ ಫ್ರೆಂಡ್ ನಾಗೇಂದ್ರ ಅರಸ್ ಸರ್ ಜೊತೆ ಕೆಲಸ ಮಾಡಿದ್ದು ಕೂಡ ಬಹಳ ಸಂತೋಷ. ಆ್ಯಂಡ್ ದಿಶಾ ಜೊತೆ ನನ್ನ ಮೊದಲನೇ ಸಿನಿಮಾ. ಶಿ ಈಸ್ ಲುಕಿಂಗ್ ವೆರಿ ಪ್ರಿಟಿ ಆ್ಯಂಡ್ ಬ್ಯೂಟಿಫುಲ್. ಒಟ್ಟಾರೆ ಹೇಳಬೇಕಂದ್ರೆ ಒಂದು ವಿಜುವಲ್ ಟ್ರೀಟ್. ಕಥೆ ಚೆನ್ನಾಗಿದೆ, ನೋಡೋಕೆ ಸುಂದರ ಅನಿಸುತ್ತೆ, ಕೇಳೋಕ್ಕೂ ಸುಮಧುರ ಅಂತ ಅನಿಸುತ್ತೆ. ನಿಮ್ಮಿಂದ ಒಂದು ಪ್ರೋತ್ಸಾಹ ಎಲ್ಲ ಬೇಕು. ದಯವಿಟ್ಟು ನಮ್ಮ ಚಿತ್ರವನ್ನು ಪೋಷಿಸಿ. ಥ್ಯಾಂಕ್ ಯು. ನಾಗೇಂದ್ರ ಸರ್. ಎಲ್ರಿಗೂ ನಮಸ್ತೆ. ದಿ ಅಂದರೆ ಒಂದು ಡಿಫ್ರೆಂಟ್ ಅನ್ನೋ ಥರನೂ ಸಿಂಬಲ್ಲು. ಯಾಕಂದರೆ ಒಂದು ಯೂನಿಕ್ ಕಾನ್ಸೆಪ್ಟಲ್ಲಿ ಮಾಡಿರುವಂಥ ನಿರ್ದೇಶಕರು. ಸಿನ್ಸ್ ಈ ಸಿನಿಮಾದ ಬಿಗಿನಿಂಗು ಅಂದರೆ ಅವ್ರು ಏನು ಓಮ್ ಅಂತ ಬರೆದುಬಿಟ್ಟು ಚೇಂಬರ್ಗೆ ಫಾರಮ್ ಕೊಟ್ಟು ರಿಜಿಸ್ಟರ್ ಮಾಡಿರ್ತಾರಲ್ಲ, ಸಿನ್ಸ್ ಅಲ್ಲಿಂದ ಇಲ್ಲಿವರೆಗೂ ಇದ್ದೀನಿ, ಮುಂದೆನೂ ಇರ್ತೀನಿ. ಅವ್ರು ಇಟ್ಕೊಂಡ್ರೆ, ಇಲ್ಲಾಂದರೆ ಏನು ಮಾಡೋಕ್ಕಾಗಲ್ಲ. ಅದು ಒಂದು ಬ್ಯೂಟಿಫುಲ್ ಟೀಮು. ಕತೆ ಹೇಳಿದಾಗ ಮಾಮೂಲಿ ಎಲ್ಲರೂ ಹೇಳ್ದಂಗೆ ನಾನು ಸೇಮೇನೆ ಕಾಪಿ ಕ್ಯಾಟು. ಅದು ಬಿಟ್ಟು ನಮ್ಮ ಎಕ್ಸ್ಪೀರಿಯೆನ್ಸು ಸಿನಿಮಾದಲ್ಲಿ ಭಾಳ ಅದ್ಭುತವಾದ್ದು. ಆಮೇಲೆ ತುಂಬ ಕಂಫರ್ಟ್ ಝೋನ್ ಕೊಟ್ಟಿದ್ರು. ಇದರಲ್ಲಿ ಒಂದು ನೋಡಿರ್ತೀರ ನೀವು ಟ್ರೈಲರಲ್ಲಿ, ಒಂದು ಫಾರೆಸ್ಟ್ ರೇಂಜರ್ ಆಫೀಸರು. ಇದರಲ್ಲಿ ನೆಗೆಟಿವಾ ಪಾಸಿಟಿವಾ ಕ್ಯಾರೆಕ್ಟರ್ ಏನು ಅನ್ನೋದು ಸಿನಿಮಾದಲ್ಲೇ ಅದು ಗೊತ್ತಾಗುತ್ತೆ. ಯಾಕಂದರೆ ಈಗಲೇ ಹೇಳ್ಬಿಟ್ರೆ ಅದು ನಾರ್ಮಲ್ ಅನಿಸುತ್ತೆ. ನಮಗೆ ಹೇಗಂದರೆ ಬಹಳ ಚೆನ್ನಾಗೆ ಅಂದರೆ ಒಂದು ಸರ್ 6:30ಗೆ ರೆಡಿ ಇದ್ಬಿಡಿ ಅನ್ನೋರು. ಸರಿ ಸರ್ ಅಂದ್ಬಿಟ್ಟು ನಾನು, ಆಮೇಲೆ ಚಂದ್ರು ಅಂತಂದರೆ ಕಾಮಿಡಿ ಕಿಲಾಡಿಗಳು, ನಾನು ಅವ್ರ ಕಾಂಬಿನೇಷನು ಸರಿ ಅಂತ ರೆಡಿ ಇರೋದು. 7 ಗಂಟೆಗೆ ಫಸ್ಟ್ ಶಾಟ್ ಮುಗಿಸ್ಕೊಂಡು ತಿಂಡಿ ಹಾಕ್ಕೊಂಡು
11 ಗಂಟೆಗೆ ಸರ್ ನೀವು ರೆಸ್ಟ್ ತಗೊಳ್ಳಿ ಅನ್ನೋದು. ಇಷ್ಟೇ ನಾನು ಸೀನು, ರೆಸ್ಟ್ ತಗೊಳ್ಳಿ ಅಂದರೆ ಅವರು ಯಾವ ರೀತಿ ಕಂಫರ್ಟ್ ಮಾಡ್ತಿದ್ರು ಆರ್ಟಿಸ್ಟ್ಗಳಿಗೆ ಅಂದರೆ ತುಂಬಾ ಸ್ಟ್ರೈನ್ ಆಗಬಾರ್ದು. ಯಾಕಂದರೆ ನಾವು ಕಾಡಲ್ಲಿ ಮಾಡ್ತಾ ಇದ್ದಿದ್ದು, ಅದು ಓಡಾಟಗಳು ಅವು ಇವು ಇರುತ್ತವೆ. ಹಾಗಾಗಿ ಒಂದು ಕಂಫರ್ಟ್ ಝೋನ್ ಕೊಟ್ಕೊಂಡು ಗ್ಯಾಪಲ್ಲಿರುವಾಗ ಅವ್ರ ಸೀನ್ಸ್ಗಳು ಮಾಡೋದು. ಆಮೇಲೆ ಮತ್ತೆ ನನಗೆ ಅಸಿಸ್ಟೆಂಟ್ ಡೈರೆಕ್ಟರ್ಗೆ ಹೇಳ್ಬೋದು, ಫೋನ್ ಬೇರೆ ಇಲ್ಲ, ಅವ್ನು ಬರೋದು ಬರೋದಲ್ಲಿಂದ ಆಮೇಲೆ ಬಂದು ಸರ್ ರೆಡಿಯಾಗಿ ಈಗ ನೆಕ್ಸ್ಟ್ ನಿಮ್ಮದೇ ಸೀನ್ ಅಂತ. ಈ ರೀತಿ ಒಂದು ಬ್ಯೂಟಿಫುಲ್ ಟೀಮು. ಇವರು ನನಗೆ ಭಾಳ ಇಷ್ಟ ಆಗಿದ್ದು ಅಂದರೆ ಅವರ ಟೆಕ್ನಿಕಲ್ ಟೀಮು, DOP ಭರತ್ ಅವರು, ಆಮೇಲೆ ನಮ್ಮ ಸ್ಟೀವನು ಸೆಟ್ಟಲ್ಲೇ ಇರೋರು, ಸ್ಟೀವನು ಕೂಡ ಅವರಲ್ಲಲ್ಲಿ ಹಿಂಗೆ ಮೈಕ್ ಇಟ್ಕೊಂಡು ರೆಕಾರ್ಡ್ ಮಾಡೋದು. ನಾವು ಏನು ಮಾಡ್ತಾಯಿದ್ದೀರ ಜಿ ಅಂದರೆ, ಇಲ್ಲ ಜಿ ಅದು ಲೈವ್ ಸೌಂಡ್ ವೇಣು ಅಂದ ಇದ್ರದ್ದು ಕುಯ್ದು ಇದಿದೆಲ್ಲ ಲೈವ್ ಸೌಂಡ್ ವೇಣುನ ಅದನ್ನೆಲ್ಲ ರೆಕಾರ್ಡ್ ಮಾಡೋರು. ಅಂದರೆ ಬ್ಯಾಕ್ಗ್ರೌಂಡ್ ಸ್ಕೋರ್ಗೆ ಹಾಕೋಕ್ಕೆ ಒಂದು ಫೀಲ್ ಇರುತ್ತೆ ಅಂದ್ಬಿಟ್ಟು. ನೀವು ನೋಡಿದ್ರೆ ಗೊತ್ತಾಗುತ್ತೆ, ದಿ ಬ್ಯಾಂಗ್ ಇದೆ ಬ್ಯಾಕ್ಗ್ರೌಂಡ್ ಸ್ಕೋರಲ್ಲಂತೂ. ಆಮೇಲೆ ವಿಜುವಲ್ ಟ್ರೀಟು ಹಾಗೇನೆ, ಯಾಕಂದರೆ ನಿಮಗೆ ವಿಜುವಲ್ ಆ ರೀತಿ ಬಂದರೆ ಅದಕ್ಕೆ ಸಾಥ್ ಕೊಟ್ಕೊಂಡು ಮ್ಯೂಸಿಕ್ ಮಾಡೋಕ್ಕೆ ಸಾಧ್ಯ. ಇದೆಲ್ಲದಕ್ಕೂ ಪೂರ್ವವಾಗಿ ಡೈರೆಕ್ಟರ್ ಅವರ ಇಮ್ಯಾಜಿನೇಷನು. ನಾನು ಎಲ್ಲೂ ಅವರು ಜಗಳ ಆಡಿದ್ದು ನೋಡಿಲ್ಲ, ಕಿತ್ತಾಟ ಆಡಿದ್ದು ನೋಡಿಲ್ಲ. ಸೆಟ್ಟಲ್ಲಿ ಕೂಲ್ ಗೋಯಿಂಗ್ ಬಾಯ್, ಹೇಗೆ ಹಿಂಗೆ ನಕ್ಕೊಂಡು ಹಸನ್ಮುಖಿಯಾಗಿದ್ರು ಆ ಥರ. ಬಟ್ ಈಗ ಟೆನ್ಷನ್ ಆಗಿದ್ದಾರೆ ರಿಲೀಸಲ್ಲಿ. ಮಾಮೂಲಿ ನಮ್ಮ ಡಿಸ್ಟ್ರಿಬ್ಯೂಟರ್ ಸರ್ ಹೇಳ್ದಂಗೆ ದುಡ್ಡು ಅನ್ಸೋದು ಅದು ಇದು ಅನ್ನೋದ್ರಲ್ಲಿ. ಬಟ್ ನಾನು ಇಲ್ಲಿವರೆಗೂ ನೋಡ್ದಂಗೆ ಕೆಲವು ಡಿಸ್ಟ್ರಿಬ್ಯೂಟರ್ಸು, ನಾನು ಓಪನಾಗೆ ಹೇಳ್ತೀನಿ, ಅದೆಲ್ಲೇನು ನನಗೆ ಮುಚ್ಚುಮರೆ ಇಲ್ಲ. ಡಿಸ್ಟ್ರಿಬ್ಯೂಷನ್ ಅಂದ ತಕ್ಷಣ ಬರೀ ಓಕೆ ಬನ್ನಿ ಎಷ್ಟು ಇಷ್ಟು ಥಿಯೇಟರ್ಸ ಇಷ್ಟು ಕಟ್ಟಿ ಥಿಯೇಟ್ರ್ ಬಾಡಿಗೆ ಕಟ್ಟಿ ಇಷ್ಟು ಕಟ್ಟಿ ಅಷ್ಟೇ ಅವ್ರ ಬಿಸ್ನೆಸ್ ಏನಿದೆ ಅದು. ಬಟ್ ವಿಜಯ್ ಸರ್ ಬಗ್ಗೆ ಮೆಚ್ಚಬೇಕಾಗಿರೋದು ಅಂದರೆ, ನಾವು ಯಾವಾಗ ಸರ್ನ ಅಂತ ಹೇಳ್ಕೊಂಡು ಫೈನಲ್ ಅಂತ ಮಾಡಿದಾಗ ಥ್ರೂ ಔಟ್ ಒಂದು ಸಿನಿಮಾ ರೆಡಿ ಆದಮೇಲೆ ಥ್ರೂ ಔಟ್ ಜೊತೆಲೇ ಇದ್ದಾರೆ. ಅಂದರೆ ಸಪೋರ್ಟಿಂಗಲ್ಲಿ ಯಾವ ರೀತಿ ಈ ರೀತಿ ಮಾಡಿ, ಆಮೇಲೆ ಪ್ರಮೋಷನ್ ಆ್ಯಕ್ಟಿವಿಟೀಸಲ್ಲಿ ಪಾಪ ಹೇಳ್ದಂಗೆ ಅದೇ ಅವ್ರದ್ದು ಫೈನಾನ್ಷಿಯಲಿ ಸಮಸ್ಯೆಯಲ್ಲಿ ಇದ್ದಾರೆ, ಗೊತ್ತು ರಿಲೀಸ್ ಟೈಮಲ್ಲೇ ಯಾವ ರೀತಿ ಅಂತ. ಬಟ್ ಇದರಲ್ಲೂ ಕೂಡ ನೀವು ಮೀಡಿಯಾ ಪೀಪಲ್ ಬಂದು ಒಂದು ಸಪೋರ್ಟ್ ಮಾಡ್ತಿರೋದು. ಯಾಕಂದರೆ ಇಂಥ ಒಳ್ಳೆ ಸಿನಿಮಾಗಳು ಬರಬೇಕು. ಸಮಸ್ಯೆ ಏನಂದರೆ ಕೆಲವರು ದುಡ್ಡು ಇರುತ್ತೆ, ಎಲ್ಲ ಇರುತ್ತೆ, ಪ್ರಾಡಕ್ಟ್ ಅಷ್ಟು ಮಜಾ ಇರಲ್ಲ, ಸುಮ್ಮನೆ ಅದಕ್ಕೆ ಸುರಿದು ವೇಸ್ಟು. ಬಟ್ ಇವರಲ್ಲಿ ಪ್ರಾಡಕ್ಟ್ ಇದೆ, ಬಟ್ ರೀಚ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ. ಹಾಗಾಗಿ ಒಂದು ಕೇಳ್ಕೊಳ್ಳೋದಷ್ಟೇ, ಮೀಡಿಯಾ ಪೀಪಲ್ಸಿಂದ ಎಲ್ಲರೂ ನಮ್ಮ ಸ್ನೇಹಿತರೆ, ಭಾಳ ವರ್ಷಗಳಿಂದ ನಾವು ಜರ್ನಿ ಮಾಡಿದ್ವಿ ನಿಮ್ಮ ಜೊತೆ. ಈ ಒಂದು ಚಿತ್ರಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ಇರಲಿ ಅಂತ ನಾನು ಕೇಳ್ಕೊತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು ಸರ್. ಮತ್ತೊಬ್ಬರು ಕಲಾವಿದರು ಸುರೇಶ್ ಬಾಬು ಸರ್. ಎಲ್ಲರಿಗೂ ನಮಸ್ಕಾರ. ಈ ಡಿ ಚಿತ್ರಕ್ಕೆ ನನ್ನನ್ನು ಪರಿಚಯ ಮಾಡಿಕೊಟ್ಟವರು ನಾಗೇಂದ್ರ ಸರ್. ಅವರೇ ಕರೆದು, ನೀವು ಮರ್ತಿದ್ರಿ ಸರ್, ನಾವು ಮರೆಯಲ್ಲ ಸರ್, ಅವರೇ ಕರೆದು ಒಂದು ಸಣ್ಣ ಪಾತ್ರ ಇದೆ ಜಿ ಬಂದ್ ಮಾಡಿ ಅಂತೇಳಿ ಕೊಟ್ಟರು. ಈ ಚಿತ್ರದಲ್ಲಿ ಕಾಡಿನಲ್ಲಿ ವಾಸಿಸುವ ಜನರ ಮಹಾರಾಜ ಅನ್ನೋ ಪಾತ್ರ ಒಂದು. ಸರ್ ಹೇಳ್ದಂಗೆ ತುಂಬ ಕಂಫರ್ಟ್ ಆಗಿತ್ತು ನಮಗೆ. ನಾವು ಅಲ್ಲಿ ಶೂಟಿಂಗ್ ಹೋಗಿದ್ದೀವಿ ಅನಿಸ್ತಾನೆ ಇರಲಿಲ್ಲ. ಪಕ್ಕದಲ್ಲೇ ರೆಸಾರ್ಟು. ಅವ್ರು ಹೇಳಿದಾಗೆ ಬೆಳಿಗ್ಗೆ 6:30 8 ಗಂಟೆಗೆಲ್ಲ ಶೂಟಿಂಗು, 9 ಗಂಟೆಗೆ ಟಿಫನ್ ಐತೆ ನಿಮಗೆ ಸರ್, ನೀವು ರೆಸ್ಟ್ ತೊಗೊಳ್ಳಿ. ನಮ್ಗೆ ಒಳ್ಳೆ ಏನೋ ಪಿಕ್ನಿಕ್ ಹೋದಾಗಿರೋದು, ಪಕ್ಕದಲ್ಲಿ ಸುತ್ಕೊಂಡು ಎಲ್ಲ ಜೊತೆಗೆ ನಮ್ಮ ಸ್ಟೀಫನ್ ಸರ್, ಭರತ್ ಸರ್ ಎಲ್ಲ ತುಂಬ ಸಪೋರ್ಟ್ ಆಗಿತ್ತು ನಮಗೆ. ಯಾವತ್ತು ಒಂದಿನ ನಮಗೆ ಇಲ್ಲಿ ನಾವು ಶೂಟಿಂಗಲ್ಲಿ ಇದ್ದೀವಿ ಅನಿಸ್ಲೇ ಇಲ್ಲ. ಏನೋ ಪಿಕ್ನಿಕ್ ಹೋಗಿದ್ದೀವಿ, ಅವ್ರನ್ನ ರೀಲ್ಸ್ ಏನೋ ಮಾಡ್ತಾವ್ರೆ, ನಾವು ಸ್ವಲ್ಪ ರೆಸ್ಟ್ ತೊಗೊಳ್ಳೋಣ ತುಂಬ ಮಾಡಿದ್ರು. ತುಂಬ ಎಕ್ಸ್ಪೀರಿಯನ್ಸ್. ಇನ್ನೊಂದು ಮರೀನಾದ ಎಕ್ಸ್ಪೀರಿಯನ್ಸ್ ಅಂದರೆ ಕಾಡಿನ ಮಧ್ಯದಲ್ಲಿ ಮಾಡಿದ್ದು ಲೀಚ್ ಜಿಗಣೆಗಳು. ಎಷ್ಟೊಂದು ಜಿಗಣೆ ಬಂದಿತ್ತು ಅಂದರೆ ಸುಮಾರು 5 ಲೀಟರ್ದು 2 ಕ್ಯಾನು ಸೀಮೆಣ್ಣೆ ಎಲ್ಲ ನಾವು ತಂದಿದ್ದೆ, ಡೀಸೆಲ್ಲು ಅದೆಲ್ಲ ತಂದು ಕಾಲಿಗೆಲ್ಲ ನಾವು ಬ್ರಷ್ ಮಾಡಿಕೊಂಡು ಮಾಡಿ. ಕೊನೆಗೆ ಇನ್ನೊಂದು ಮರೀದಿರೋ ಘಟನೆ ಅಂದರೆ, ನಮ್ಮ ಹೀರೋ ಸರ್ ಅವ್ರ ಕಾಲಲ್ಲಿ ಬಿಚ್ಚಿದಾಗ ಕಮ್ಮಿ ಅಂದ್ರೂ 50 ರಿಂದ 60 ಜಿಗಣೆಗಳು ಅವ್ರ ಕಾಲಲ್ಲಿತ್ತು. ಅದನ್ನ ತೆಗೆದ ಕೂತ್ಕೊಂಡ್ರೆ ಟೈಮ್ ಆಗುತ್ತೆ ಅಂತೇಳಿ ಪಾಪ ಶೂ ಬಿಚ್ಚಿದ್ರೆ ಎರ್ಲಿ ಬಡಿ ಶೂಟಿಂಗ್ ಮುಗಿಲ್ಲ, ಆಮೇಲೆ ತೆಗೋಣ ಅಂತ ರಾತ್ರಿಯೆಲ್ಲ ಬಿಚ್ಚಿ ಫುಲ್ ಕಾಲೆಲ್ಲ ಅಷ್ಟು ದಪ್ಪ ಹೊತ್ಕೊಂಡಿತ್ತು. ಅಷ್ಟೊಂದು ಕಷ್ಟಪಟ್ಟು ಮಾಡೋ ಸಿನಿಮಾ ಇದು. ದಯವಿಟ್ಟು ಮಾಧ್ಯಮ ಮಿತ್ರರು ರಕ್ತವನ್ನೇ ಕೊಟ್ಟಿದ್ದಾರೆ, ಕಷ್ಟಪಟ್ಟು ಮಾಡೋ ಸಿನಿಮಾನೇ ಇದು. ತಾವೆಲ್ಲರೂ ಈ ಚಿತ್ರವನ್ನು ಜನರಿಗೆ ರೀಚ್ ಆಗೋ ಥರ ನಿಮ್ಮ ಮೂಲಕನೇ ಸೇರಬೇಕಷ್ಟೇ. ಎಲ್ಲರೂ ಈ ಚಿತ್ರವನ್ನು ಹರಿಸಿ ಹಾರೈಸಿ
ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಸಿನಿಮಾದ ನಾಯಕ ನಟಿ ಆಕ್ಚುಲಿ Yes, sir. ಡೀಸೆಲ್ ಎಲ್ಲ ಹಚ್ಕೊಂಡಿದ್ರಲ್ವಾ, ಹಚ್ಕೊಂಡಿದ್ದಾಗ ಅವ್ರು ಸ್ಮೋಕು ಮಾಡ್ತಿರ್ಲಿಲ್ಲ, ಯಾಕಂದ್ರೆ ಅಪ್ಪಿ ತಪ್ಪಿ ಹಾಕಿದಾಗ ಹಚ್ಕೊಂಡ್ಬಿಡ್ತಾರೆ. ಸರ್ ನಿಮಗೆ ನೆನಪಿಲ್ವಾ ನೀವೇ ಅಂತ ರೆಫರ್ ಮಾಡಿದ್ದು ಮೂವಿಗೆ? ಸುಮ್ಮನೆ ಡೌ ಮಾಡಿದೆ. ನಾಯಕ ನಟಿ ದ ವೆರಿ ಬ್ಯೂಟಿಫುಲ್ ದಿಶಾ ರಮೇಶ್, ಕಂಗ್ರ್ಯಾಚುಲೇಷನ್ಸ್. ಸಿನಿಮಾ ತುಂಬಾ ಚೆನ್ನಾಗಿ ಟ್ರೈಲರ್ ಮೂಡಿ ಬಂದಿದೆ. ಏನ್ ಹೇಳಕ್ ಇಷ್ಟಪಡ್ತೀನಿ? ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಇದೇ ಮೇ 16ನೇ ತಾರೀಕು ನಮ್ಮ ದಿ ಸಿನಿಮಾ ರಿಲೀಸ್ ಆಗ್ತಾ ಇದೆ, ಎಲ್ರಿಗೂ ಗೊತ್ತಿರೋ ಹಾಗೆ. ಇದಿನ್ನೂ ಒಂದಷ್ಟು ಜನಕ್ಕೆ ಗೊತ್ತಾಗಬೇಕು ಅಂತಂದರೆ ಅದ್ರ ಸಾಧ್ಯತೆಗಳನ್ನ ನೀವೇ ತೋರಿಸ್ಕೊಡ್ಬೇಕು. ನಿಮ್ಮೆಲ್ಲರ ಸಹಕಾರ ಬೇಕು, ಪ್ರೋತ್ಸಾಹ ಬೇಕು. ತುಂಬ ಪ್ರೀತಿಯಿಂದ ಮಾಡಿದಂಥ ಸಿನಿಮಾ. ಎಲ್ಲರೂ ಹೇಳಿರೋ ಹಾಗೆ ಅವ್ರು ಬಂದು ಸಿನಿಮಾ ನೆರೇಟ್ ಮಾಡಿದ ಕೂಡಲೇ ನನಗೆ ಫಸ್ಟು ಆಕರ್ಷಕ ಅಂತ ಅನಿಸಿದ್ದೆ ಕಾಡಿನಲ್ಲಿ ತೆಗೆಯೋದು ಅಂತ. ಅದ್ರ ಜೊತೆಗೆ ಹೇಳಿದ್ದಾರೆ ಹೇಗೆ ಇದನ್ನು ಶೂಟ್ ಮಾಡಬಹುದು ಅನ್ನೋ ಒಂದು ಆತಂಕ ಇತ್ತು. ಆದರೆ ಯಾವಾಗ ಅದ್ರ ಸಿನಿಮಾ ತಂಡದ ಜೊತೆಗೆ ಇದ್ದಾಗ ಅಲ್ಲಿರೋ ಎಲ್ಲ ಸಹ ಕಲಾವಿದರು, ಎಲ್ಲ ಹಿರಿಯ ಕಲಾವಿದರು, ಟೆಕ್ನಿಕಲ್ ಟೀಮ್ ಆಗಬಹುದು, ಎಷ್ಟು ಚೆನ್ನಾಗಿ ಸಹಕಾರ ಕೊಡ್ತಾಯಿದ್ರು, ತುಂಬ ಇನ್ವೆಸ್ಟೆಡ್ ಆಗಿದ್ರು. ಅಷ್ಟು ಜನರು ಕೂಡ ನಾವು ಬೇರೆ ಅಥವಾ ಟೆಕ್ನಿಕಲ್ ಟೀಮ್ ಬೇರೆ ಅನ್ನೋ ಥರ ಇರಲಿಲ್ಲ. ಪ್ರತಿಯೊಬ್ಬರು ಕೂಡ ಪ್ರತಿಯೊಬ್ಬರಿಗೆ ಸಹಕಾರ ಕೊಟ್ಕೊಂಡು ನಮ್ಮ 200% ಕೊಡಬೇಕು ಅನ್ನೋ ರೀತಿಯಲ್ಲೇ ಕೆಲಸ ಮಾಡ್ಕೊಂಡು ಬಂದಂತಹ ಸಿನಿಮಾ ಇದು. ಯಾವಾಗ ಮೊದಲನೇ ಟ್ರೈಲರ್ ರಿಲೀಸ್ ಆಯಿತು ಆವಾಗಲೇ ನನಗೆ ಅನ್ನಿಸ್ತು ಇವರು ವಿನಯ್ ಅವರು ಬಂದು ನರೇಟ್ ಮಾಡಿದಾಗ ಹೇಳಿದಂಥ ಒಂದು ವಿಷನ್ಗಿಂತ 100 ಪಟ್ಟು ಚೆನ್ನಾಗಿ ಬಂದಿದೆ ಸಿನಿಮಾ ಅನ್ನೋ ಥರ ಒಂದು ಕಾನ್ಫಿಡೆನ್ಸ್ ಬಂದುಬಿಡ್ತು ನನಗೆ. ಆದರೆ ಇದು ಇನ್ನೂ ಬಹಳಷ್ಟು ಜನಕ್ಕೆ ಗೊತ್ತಾಗಬೇಕು, ಎಲ್ಲ ಕನ್ನಡಿಗರು ಕೂಡ ಇದನ್ನು ನೋಡಬೇಕು ಅನ್ನೋ ಒಂದು ಮನವರಿಕೆ ಹಾಗೆ ರಿಕ್ವೆಸ್ಟು. ಹಾಗಾಗಿ ಮರಿದೆ ನೋಡಿ ಮೇ 16ನೇ ತಾರೀಕು ನಿಮ್ಮೆಲ್ಲರೂ ಪ್ರೋತ್ಸಾಹ ಸಹಕಾರ ನಮ್ಮ ಇಡೀ ತಂಡಕ್ಕೆ ಬೇಕು ಅಂತ ನಾನು ಕೇಳ್ಕೊತೀನಿ. ಧನ್ಯವಾದ. ನನಗೆ ಏನಂತ ಹೇಳಿದ್ರೆ ಇಡೀ ಸಿನಿಮಾ ಆ್ಯಕ್ಚುಲಿ ಒಂದು ಚೇಂಜ್ ಓವರ್ ಪಡ್ಕೊಳ್ಳೋದೆ ನನ್ನ ಒಂದು ಪಾತ್ರದಿಂದ ಅಂತ, ನನ್ನ ಹಾಗೆ ಅವರ ಪಾತ್ರದಿಂದ ಅಂತ. ಏನೋ ಒಂದು ಸಣ್ಣ ಅವಘಡ ಆಗುತ್ತೆ ಇಡೀ ಕಾಡಿನಲ್ಲಿ. ಆ ಅವಘಡನೇ ಇಡೀ ಸಿನಿಮಾ ಉದ್ದ ನಡ್ಕೊಂಡು ಹೋಗುವಂಥದ್ದು, ಒಂದು ಹುಡುಕಾಟ, ಒಂದು ಕಾತರ ಎಲ್ಲ ಆಗುವಂಥದ್ದು. ಪ್ರೀತಿ ಅಂತೇನಿದೆ, ಅವಳು ಬೇಸಿಕಲಿ ಒಂದು ಅಪ್ಪ ಅಮ್ಮ ಇಲ್ಲದೆ ಇರೋ ಹುಡುಗಿ ಆಗಿದ್ದಿರ್ತಾಳೆ. ಹಾಗಾಗಿ ಅವಳಿಗೆ ಪ್ರೀತಿ ಏನಂತಿದೆ ಸಿಗೋ ಹುಡುಗನಿಂದಲೇ ಸಿಗಬೇಕು ಅನ್ನೋ ಒಂದು ಆಸೆ ಇದ್ದಿರುತ್ತೆ. ಅದು ಅವ್ನ ಹುಡುಗನೆಲ್ಲ ಅವಳು ಕಾಳೋದಕ್ಕೆ ಇಷ್ಟಪಡ್ತಾ ಇರ್ತಾಳೆ. ಇದ್ರ ಮಧ್ಯೆನೇ ಒಂದಷ್ಟು ಟ್ವಿಸ್ಟ್ಗಳೆಲ್ಲ ಬರ್ತಾ ಹೋಗುತ್ತೆ. ಇದೇನಂತಂದರೆ ಅವಳು ಆ ಸಂದರ್ಭಕ್ಕೆ ಸರಿಯಾಗಿ ಹೇಗೆ ಅದಕ್ಕೆ ರಿಯಾಕ್ಟ್ ಮಾಡ್ತಾಳೆ, ಒಂದಷ್ಟು ಸಮಯಗಳಲ್ಲಿ ರಿಯಾಕ್ಟ್ ಮಾಡೋಕ್ಕಾಗದೇ ಇರುವಂಥ ಸ್ಥಿತಿಗೆ ಅವಳು ತಲುಪಿಬಿಟ್ಟಿರ್ತಾಳೆ. ಈ ಸಂದರ್ಭದಲ್ಲಿ ಏನೇನು ನಡೆಯುತ್ತೆ, ಏನೇನು ಸವಾಲುಗಳನ್ನ ಅವಳು ಎದುರಿಸ್ಬೇಕಾಗುತ್ತೆ ಅಂತನ್ನೋದೇ ಇಡೀ ಸಿನಿಮಾ. ನಾನು ಹೇಳ್ತೀನಿ. ಇಲ್ಲ ಸರ್, ನಾ ಹಾಡಿಲ್ಲ, ಸಿನಿಮಾದಲ್ಲಿ ಹಾಡುಗಳಿದೆ. ಡೈರೆಕ್ಟರ್ ಚಾನ್ಸ್ ಕೊಟ್ಟಿದ್ದಾರೆ. ಇಲ್ಲ, ಅವರು ಒಂದ್ಸತಿ ಹೇಳಿದ್ರು, ಬಟ್ ಅದು ವಿಷಯ ಮುಂದಕ್ಕೆ ಹೋಗಲಿಲ್ಲ ಅಷ್ಟೇ. ಅದು ನಾನೇ ಕಾರಣ ಇರ್ಬೋದು ಪಾಪ, ಅವ್ರನ್ನ ನಾನೇನು ಬ್ಲೇಮ್ ಮಾಡಲ್ಲ. ಇಂಡಸ್ಟ್ರಿನವ್ರಿಗೂ ತುಂಬ ರಂಗಭೂಮಿ, ಸಿನಿಮಾ, ಟಿವಿ ಬೇರೆ ಬೇರೆ ಎಲ್ಲ ಆಗಿರೋದ್ರಿಂದ ತುಂಬ ಜನಕ್ಕೆ ಅವ್ರು ಹಾಡ್ತಾಳೆ ಅಂತ ಕೂಡ ಗೊತ್ತಿಲ್ಲ. ಅಂದರೆ ನಾನು ಸ್ಟೇಜ್ ಪರ್ಫಾರ್ಮ್ ಮಾಡುವಾಗ ಹಾಡೋದು ಬೇರೆ, ಬಟ್ ರೆಕಾರ್ಡಿಂಗಲ್ಲಿ ನನಗೆ ಈಗಲೂ ಇನ್ನೂ ತುಂಬ ಕಲಿಯೋದಕ್ಕಿದೆ. ಸ್ಟೇಜಲ್ಲಿ ಪರ್ಫಾರ್ಮ್ ಮಾಡಿ ಹಾಡೋದಕ್ಕೂ ರೆಕಾರ್ಡಿಂಗಲ್ಲಿ ಸಖತ್ ಕಲಿಯೋದಕ್ಕೆ ಇದೆ ಅನ್ನೋದು ಗೊತ್ತು. ಬಟ್ ಅವಕಾಶ ಸಿಕ್ಕಿದ್ರೆ, ಕಲಿಯೋಕ್ಕೆ ಸಿಕ್ಕಿದ್ರೆ ಖಂಡಿತವಾಗ್ಲೂ ನಾನು ಕಲ್ತ್ಕೊಂಡು ಹಾಡ್ತೀನಿ ಸರ್. ಸಿನಿಮಾದ ಯಾವುದಾದ್ರೂ ಒಂದು ಹಾಡು 2 ಲೈನ್ ಹಾಡ್ಬೋದಾ, ಇಫ್ ಯು ಡೋಂಟ್ ಮೈಂಡ್? ಲಿರಿಕ್ಸ್ ಗೊತ್ತಿಲ್ಲ, ಬಟ್ ಹಂಗೆ ಬೇಕಾದ್ರೆ ರಾಗದಲ್ಲಿ ಹೇಳ್ತೀನಿ. ನಾನು ಮೌನಿ ನೀನು ಮೌನಿ ನನ 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 ಬ್ಯೂಟಿಫುಲ್, ಥ್ಯಾಂಕ್ ಯು. ಒಂದೇ ಒಂದು ಲಾಸ್ಟ್ ಥಿಂಗ್, ಅಪ್ಪ ಬಂದಿದ್ದಾರೆ, ಏನು ಹೇಳ್ತೀರಾ ಅಪ್ಪನಿಗೆ?
ಅದೇ ಅವರೇ ಹೇಳೋ ಹಾಗೆ ಪಾಪ ಅವರು ಏನು ಪ್ಲಾನ್ ಇರಲಿಲ್ಲ ಅವ್ರಿಗೆ ಇವತ್ತು ಶೂಟಿಂಗ್ ಇದ್ದಿದ್ರೆ ಬರೋದಕ್ಕೆ ಪಾಪ ಆಗ್ತಿದ್ದಿಲ್ಲ, ಆದರೆ ತುಂಬ ಅವರು ಜೊತೆಗಿರಬೇಕು, ಬರ್ತೀನಿ ಟೀಮ್ ಜೊತೆ ಇರಬೇಕು ಅಂತ ಬಂದರು. ಅವ್ರಿಗೆ ಯಾವಾಗಲೂ ಥ್ಯಾಂಕ್ಫುಲ್ ಆಗಿರಲೇಬೇಕು. ಅದು ಎಷ್ಟು ಸತಿ ಹೇಳೋದು ಅಂತ ಹೇಳಿಲ್ಲ ಅಷ್ಟೇ. ನನಗೆ ಶೂಟಿಂಗ್ ಹೋಗೋದು ತುಂಬ ಖುಷಿ. ಅಂದರೆ ನನ್ನದಲ್ದೇನೋ ಬೇರೆ ಶೂಟಿಂಗ್ ಅಂತ ಅಂದರೆ ಗೊತ್ತಿಲ್ಲದಾರ ಶೂಟಿಂಗ್ ಹೋಗಿ ಸ್ವಲ್ಪ ಮುಜುಗರ. ಈಗ ನನ್ನ ಪಾತ್ರ ಇದ್ದಾಗ ಹೋಗಿ ಕೂತ್ಕೊಳ್ಳೋದು ಎಲ್ಲ ಇದೊಂದು ಅವಕಾಶ ನನಗೆ. ಯಾವ್ದು ನಾನು ರವಿಚಂದ್ರನ್ ಪಿಕ್ಚರ್ ಮಾಡ್ತಿದ್ದಾಗ ಕೂಡ ಸುಧಾ ಪಕ್ಕದಲ್ಲಿ ಶಿವರಾಜ್ ಕುಮಾರ್ ಪಿಕ್ಚರ್ ನಡೀತಾ ಇತ್ತು ಅಂದರೆ ನನಗೆ ಶಿವರಾಜ್ ಕುಮಾರ್ ಅವರು ತುಂಬ ಅಷ್ಟು ಅಪ್ಪಟ ಗೆಳೆಯರಾದ್ರೂ ಅವ್ರ ಜೊತೆ ಇಡೀ ವಜ್ರೇಶ್ವರಲ್ಲಿ ಕೆಲಸ ಮಾಡಿದಾಗಲೂ ಹತ್ತಿರ ಹೋಗಿ ಅವ್ರ ನಂದಲ್ಲ ಶೂಟಿಂಗು, ಅವ್ರ ಸೆಟ್ಟಿಗೆ ಹೇಗೆ ಹೋಗೋದು ಅಂತ ಅವರೆಲ್ಲ ಭಾಳ ಪ್ರೀತಿಯಿಂದ ಮಾತಾಡ್ತಾರೆ, ಕೂತ್ಕೋತಾರೆ, ತಿಂಡಿ ನೋಡಿ ಬನ್ನಿ ಸಾಮಾನ್ಯ. ಆ ಥರದ ಹೊಂದಾಣಿಕೆ ತುಂಬ ಚೆನ್ನಾಗಿದೆ. ಒಬ್ಬರು ಸೆಟ್ಗೆ ಇನ್ನೊಬ್ಬರೆಲ್ಲ ಹೋಗೋದು, ಅಂದರೆ ಬೇರೆಯವ್ರ ಸೆಟ್ಗೆ ಹೋಗೋದೇ ಒಂದು ಮುಜುಗರ. ಆದರೂ ಈ ಸೆಟ್ಗೆ ಹೋಗಬೇಕು ಅಂತ ತುಂಬ, ಯಾಕೆಂದ್ರೆ ಬಂದ ಪ್ರತಿ ಸರಣವೇ ಕಾಡು ಹಂಗಿತ್ತು, ಕಾಡು ಇಷ್ಟ. ಕಲಾವಿದ ಅವನೇ ಶುದ್ಧ ಕಲಾವಿದನಾದ್ರೆ ಅವನಿಗೆ ಕಾಡು ಇಷ್ಟ ಆಗುತ್ತೆ, ಮರ ಇಷ್ಟ ಆಗುತ್ತೆ. ಅವ್ರು ಹೇಳ್ತಾ ಇದ್ದಾರೆ ರೆಸಾರ್ಟ್ ಜಾಗ ಹೊರಗಡೆದೆಲ್ಲ ವೀಡಿಯೋ ಹಿಂಗೆ ಶೂಟ್ ಮಾಡ್ಬಿಟ್ಟು ಅಲ್ಲಿ ಕಳಿಸೋಳು ನನಗೆ, ಹೆಂಗಿದೆ ಅಪ್ಪ ಜಾಗ, ಎಷ್ಟು ಚೆನ್ನಾಗಿದೆ ನೋಡು, ತುಂಬ ಪ್ರಕೃತಿ ನಡುವೆ ನಡೀತಾ ಇರುವಂಥ ಅವಕಾಶ. ಅಯ್ಯೋ ಎಷ್ಟು ಅದ್ಭುತವಾದ ಪಾತ್ರ. ಯಾಕೆ ಈ ಕಳ್ಳನ ಮಕ್ಕಳು ಒಳ್ಳೆ ಪಾತ್ರಗಳನ್ನ ಯಾರು ಕರೆಯಲ್ವಲ್ಲ? ಇಡೀ ಇಂಡಸ್ಟ್ರಿಗೆ ಬಡ್ಡಿ ಮಗಕ್ಕೆ ಹೆಂಗೆ ಅವಜ್ಞಾಗಿ ನೋಡ್ಬಿಡ್ತಲ್ಲ ಎಲ್ಲವುದು. ನನಗೆ ಏನಕ್ಕೆ ನನ್ನ ಒಳ್ಳೆ ಪಾತ್ರಗಳಿಗೆ ಕರೆಯಲ್ಲ, ಒಳ್ಳೆ ದುಡ್ಡಿನ ಪಿಕ್ಚರ್ಗಳಿಗೆ ಕರೆಯಲ್ಲ, ಸಣ್ಣ ಪಿಕ್ಚರ್ಗಳಿಗೆ ಕರೆಯೋದು. ಆಮೇಲೆ ಹಣೆ ಬರೋದೇ ಚೆನ್ನಾಗಿಲ್ವೇನೆ ಬಡ್ಡಿ ಬಂದು ನೋಡ್ಕೊಳ್ಳುವೆ. ಆಮೇಲೆ ಬೇಜಾರಿಲ್ಲ ನನಗೆ. ಅದಕ್ಕೆ ಪರ್ಯಾಯವಾಗಿ ನಾನೇ ಒಂದು ಬದುಕನ್ನು ರೂಪಿಸ್ಕೊಂಡಿದ್ರಿಂದ ನಾನು ಸಂತೋಷವಾಗಿದ್ದೀನಿ. ಹಾಂ ಸಂತೋಷವಾಗಿದೆ. ಅದನ್ನು ನನ್ನ ಕರೀದಿದ್ರೆ ಅವ್ರ ಹಣೆ ಬರೋ ಕಡೆ ಹೊತ್ತು ನನ್ನ ಹಣೆ ಬರೋ ಅಂತ ಯಾವಾಗ ಒಂದು ಕಡೆ ಇದ್ದಾರೆ ನಾನು. ಹೌದು, ಚೆನ್ನಾಗಿರೋದು. ಸಾಕಷ್ಟು ಈವೆಂಟ್ಸ್ ನ ಎಲ್ಲೆಲ್ಲಿ ಶೂಟ್ ಮಾಡಿದಾರೋ ಅಲ್ಲೇ ಹೋಗಿ ಮಾಡಿದ್ದಾರೆ. ಟೀ ಶರ್ಟ್ ಅನ್ಬಾಕ್ಸ್ ಮಾಡೋದು, ಆ ಥರದ್ದೆಲ್ಲ ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗಿ. ಇಲ್ಲ ಪಿಕ್ಚರ್ ಚೆನ್ನಾಗಿ ಆಗ್ತಿದ್ದಂಗೆ ಮೇಕಿಂಗ್ ಎಲ್ಲ ಈಚೆ ಬರೋಕ್ಕೆ ಶುರು ಆಗುತ್ತವ. ಚೆನ್ನಾಗಿರುತ್ತೆ ಅಂತವೆಲ್ಲ, ಎಲ್ಲ ಕೂತಿರೋದು, ತಿಂಡಿ ತಿಂತಾ ಇರೋದು ಬೇರೆ ಟೈಮಲ್ಲ. ಅಂದರೆ ಅವ್ರು ಊಟ ತಿಂಡಿ ಮಾಡ್ತಾ ಇರೋದು, ಓಡಾಡ್ತಾ ಇರೋದು ಅಂತೂ ಕೂಡ ಆಮೇಲೆಲ್ಲ ಸುದ್ದಿ ಆಗುತ್ತಲ್ಲ. ಒಂದು ಪಿಕ್ಚರ್ ಗೆಲ್ಲತ್ತೆ ಶುರು ಆದ ತಕ್ಷಣ, ಒಂದು ಸೀರಿಯಲ್ ಗೆಲ್ಲತ್ತೆ ಶುರು ಆದ ತಕ್ಷಣ ಸಹಜವಾಗಿ ಅದ್ರ ಹಿಂದೆ ನಡೆದಿರೋ ಎಲ್ಲ ಮೇಕಿಂಗ್ ವಿಡಿಯೋಸ್ ಎಲ್ಲ ಹೊರಗೆ ಬರ್ತವೆ, ಚೆನ್ನಾಗಾಗ್ತವೆ. ಗೆದ್ದಾಗ ಎಲ್ಲರೂ ಅಪ್ಪ ಅಮ್ಮ ಎಲ್ಲ ಇರ್ತಾರೆ, ಸೋದಾಗ ಮಾತ್ರ ಅಪ್ಪ ಅಮ್ಮ ಇರಲ್ಲ ಅಷ್ಟೇ. ಯಾರು ಇಲ್ಲ ಸದ್ಯಕ್ಕಿಲ್ಲ ಸರ್. ಅದು ಯಾವ ಪಿಕ್ಚರು ಯಾರು ಕರೀತಾರೆ, ಎಷ್ಟು ದುಡ್ಡು ಕೊಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಹಾಂ, ಬಜೆಟ್ ಮೇಲೆ ನಿಂತಿದೆ ಈಗ. ರೇಟು ಡೇಟು ಎರಡರ ಮೇಲೂ ನಿಂತಿದೆ ಸರ್. ನಿರ್ದಾಕ್ಷಿಣ್ಯವಾಗಿ ಒಳ್ಳೆ ಪಾತ್ರ ಕೊಟ್ಟರೆ, ಒಳ್ಳೆ ಸಂಭಾವನೆ ಕೊಟ್ಟು, ಒಳ್ಳೆ ರೋಲ್ ಕೊಟ್ಟರೆ, ಕೆಲಸ ಗೊತ್ತಿದ್ದವ್ರು ಕರೆದ್ರೆ ಖಂಡಿತವಾಗಿ ಮಾಡ್ತೀನಿ ಸರ್. ಮುಂಚೆ ಇಷ್ಟು ಮಾತಾಡೋಕ್ಕೂ ಹೆದರ್ಕೋತಾ ಇದ್ದೆ, ಈಗ ಗೊತ್ತಾಗೋಗಿದೆ ನಮ್ಮನ್ನ ಕಡೆಗೆ ಕೆಲಸ ಒಂದೇ ಗೆಲ್ಸೋದು. ಕೆಲಸ ಬಿಟ್ಟರೆ ಯಾವಾಗ ಹೇಳ್ತಾ ಇರ್ತೀನಿ, ಒಂದು ಸಿನಿಮಾ ರಂಗಕ್ಕೆ ಪ್ರತಿಭೆ ಬೇಕಾಗಿರೋದು 30% ಸರ್, ಸ್ಟ್ರಾಂಗ್ ಆದ ಪ್ರತಿಭೆ. ಇನ್ನೊಂದು 30% ಅಪ್ಪಟ ಅವ್ನ ಶ್ರಮ, ಇನ್ನೊಂದು 30% ಅವ್ನ ನಡವಳಿಕೆ, ಕಡೆ 10% ಇದೆಯಲ್ಲ ಅದೃಷ್ಟ, ಅದೇ ಮುಖ್ಯ. ಈಗ ಇಷ್ಟು ಸೇರ್ಕೊಡ್ರೆ ಮಾತ್ರ ಒಬ್ಬನ ಗೆಲುವು, ಇಲ್ಲವರು ಖಂಡಿತ ಇಲ್ಲ ಅಂತ ನನ್ನ ನಂಬಿಕೆ. ನಾನು ನೋಡ್ಕೊಂಬಂದಿದ್ದು ಬೆಳವಣಿಗೆಯಲ್ಲಿ ಈ ಮೂರಲ್ಲಿ ಒಂದು ಮಿಸ್ ಆದರೂ ಗ್ಯಾರಂಟಿ ಹೊಡಿತಾ ಇರ್ತದೆ. ನಾವು ತುಂಬ ಚೆನ್ನಾಗಿ ಮಾಡ್ತಾ ಇರ್ತಾನೆ, ನಡವಳಿಕೆ ಸಮಸ್ಯೆ ಇರುತ್ತೆ, ಯಾರೂ ಮಾಡಲ್ಲ. ಇನ್ನು 30 ಭಾಳ ಚೆನ್ನಾಗಿ ಪ್ರತಿಭೆನೇ ಇರಲ್ಲ, ಇನ್ನು ಮಿಕ್ಕಿದೆಲ್ಲ ಚೆನ್ನಾಗಿರುತ್ತೆ. ಸ್ವಲ್ಪ ದಿನ ಓಡ್ತಾನೆ ಅಣ್ಣ, 10% ಹೆಲ್ಪ್ ಮಾಡ್ತಾರೆ. ತುಂಬ ಜನ 10% ಹೊಡೆದವರು ಇದ್ದಾರೆ ಇಂಡಸ್ಟ್ರಿ. ನಾವು ಅದನ್ನು ನೋಡಿ ಸಂತೋಷ ಪಡ್ತಾ ಇರ್ತೀವಿ ಕನ್ನಡಿಗರು. ನಾನು ಒಬ್ಬ ಪ್ರೇಕ್ಷಕ, ಹೊರಗಡೆ ನಿಂತ್ಕೊಂಡು, ಇಂಡಸ್ಟ್ರಿಯಿಂದ ಹೊರಗಡೆ ನಿಂತ್ಕೊಂಡು ನೋಡಿ ಮಜಾ ಚೆನ್ನಾಗಿದೆ, ಓಡು ಮಗ ಅಂತ ಇರ್ತೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇಷ್ಟು ಜನ ಕಲಾವಿದರನ್ನ ಒಟ್ಟಾಗಿ ಸೇರಿಸಿ ಪ್ರೀತಿಯಿಂದ ಕಷ್ಟಪಟ್ಟು ಮಾಡಿರೋ ಸಿನಿಮಾ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ನಿಮ್ಮ ಮಾತಲ್ಲಿ ದಿ ಸಿನಿಮಾದ ಬಗ್ಗೆ ಡೈರೆಕ್ಟರ್ ಆ್ಯಂಡ್ ಹೀರೋ ವಿನಯ್ ವಾಸುದೇವ್ ಅವರು, ಪ್ರೊಡ್ಯೂಸರ್, ಆಲ್ರೌಂಡರ್, ಒನ್ ಆಫ್ ದ ಪ್ರೊಡ್ಯೂಸರ್ಸ್, ಓಕೆ, ಪಾಲುದಾರರು. ಎಲ್ರಿಗೂ ನಮಸ್ಕಾರ. ಬಂದಿರೋ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ದಿ ಅಂತ ನನ್ನ ಸಿನಿಮಾ ಟೈಟ್ಲ್ ಇಟ್ಟಾಗ ಒಂದಷ್ಟು ಜನ ಕೇಳಿದ್ರು, ಕನ್ನಡ ಲೆಟ್ರಾ ಇಂಗ್ಲೀಷಾ? ಅಚ್ಚ ಕನ್ನಡ ದಿ ಅಂತಾನೆ ಏನಕ್ಕೆ ಇಟ್ಟಿತ್ತು ಅಂತ ಇವತ್ತು ಕಾರಣ ಹೇಳ್ತೀನಿ. ಇದಕ್ಕೆ ಮುಂಚೆ ನನ್ನ ಟೀಮಲ್ಲಿ ಒಂದು 3 ಜನಕ್ಕೆ ಹೇಳಿದ್ದೆ. ದಿ ಅಂತಾನೆ ಪರ್ಟಿಕ್ಯುಲರ್ ಇಡೋಕ್ಕೆ 3 ಜನ ಕಾರಣ. ಇಬ್ಬರು ನನ್ನ ಗುರುಗಳು, ಇನ್ನೊಂದು ಸುದೀಪ್ ಸರ್ ಏನಕ್ಕೆ ಅಂದರೆ ನನಗೆ ತುಂಬ ಇಷ್ಟ.
ಅದು ಆಟೋಮೆಟಿಕ್ ದಿ ಅನ್ನೋದು ತುಂಬಾ ಬಂದ್ಬಿಡುತ್ತೆ ನನಗೆ. ಅದು ಹೇಳ್ತೀನಿ. ಇಬ್ರು ವ್ಯಕ್ತಿಗಳಂದ್ರೆ ಇಬ್ರು ಗುರುಗಳು. ಒಬ್ರು ದಿಲ್ವಾರ್ ರಾಮದುರ್ಗ ಅಂತ ಅಂದ್ಬಿಟ್ಟು ಸುಧಾ ಮ್ಯಾಗ್ಝಿನ್ ಅಲ್ಲಿ ಕೆಲಸ ಮಾಡ್ತಿದ್ರು. ಇನ್ನೊಬ್ರು ನಾಗ್ತಿಹಳ್ಳಿ ಚಂದ್ರಶೇಖರ್ ಅವ್ರ ಅಳಿಯ ರಾಮ್ದೀಪ್ ಅಂತ. ಈ ಇಬ್ರು ಹೆಸರಿಂದಾನು ದಿ ಅನ್ನೋ ಅಕ್ಷರ ಎತ್ಕೊಂಡೆ. ಸೊ ನನಗೆ ಸುದೀಪ್ ಸರ್ ತುಂಬಾ ಇಷ್ಟ. ಸೊ ಅದಕ್ಕೋಸ್ಕರ 3 ವ್ಯಕ್ತಿಗಳು ಅದ್ರಲ್ಲಿ ಬರಬೇಕು ಅಂತ ಹೇಳ್ಬಿಟ್ಟು ದಿ ಅಂತ ಟೈಟ್ಲ್ ಇಟ್ಟೆ. ಆ ದಿ ಅನ್ನೋ ಅಕ್ಷರ ನನ್ಗೆ ಎಷ್ಟು ಚೆನ್ನಾಗಿ ಆಗ್ಬಂತು ಅಂದ್ರೆ, ಸಿನಿಮಾ ನಾಯಕ ನಟಿ ಹೆಸರು ದಿಶಾ ರಮೇಶ್ ದಿ, ನಾವು ಶೂಟಿಂಗ್ ಮಾಡಿದ ಜಾಗ ದೇವರಾಯನದುರ್ಗ, ನಾವು ರೆಸಾರ್ಟ್ ಉಳ್ಕೊಂಡಿದ್ದ ಹೆಸರು ದೋಣಿ ಮೂಲೆ, ಆಲ್ಮೋಸ್ಟ್ ಎಲ್ಲಾನು ದಿ ಅಂತಾನೆ ಬಂತು. ದೇವ್ರ ಮನೆ ಪ್ರತಿಯೊಂದು ಕಡೆ ಶೂಟ್ ಮಾಡಿದಾಗ. ಸೊ ಅಕ್ಷರ ಹಾಗಾಗಿ ದಿ ಅಂತಾನೆ ಟೈಟ್ಲ್ ಇಟ್ಟಿದ್ದು. ಇನ್ನು ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ ಕಂಪ್ಲೀಟ್ ಆಗಿ ಒಂದು 80% ಕಾಡಲ್ಲಿ ನಡೆಯುವಂಥ ಕತೆ. ಕಾಡಲ್ಲಿ ಏನು ನಡೆಯೋ ಕತೆ ಅಂತ ಅಂದರೆ, ಈಗಿನ ಜನ್ರೇಷನ್ ಮ್ಯಾಕ್ಸಿಮಮ್ ಏನಂದರೆ ಒಂದು ಟ್ರಕ್ಕಿಂಗ್ ಹೋಗ್ಬೇಕಂದ್ರೆ ಹೊರಗೆ ಹೋಗ್ತಾರೆ. ಮೋಸ್ಟ್ ಆಫ್ ಆಲ್ ಕಾಡಿಗೆ ಹೋಗ್ಬೇಕು ಅಂತ ಹೋಗ್ತಾರೆ. ಅಂಥ ಕಾಡಿಗೆ ಹೋದಾಗ ಆ ಇಬ್ಬರು ಪ್ರೇಮಿಗಳ ಮಧ್ಯೆ ಏನೆಲ್ಲ ಆಗುತ್ತೆ ಅನ್ನೋದು ಚಿತ್ರದ ಕತೆ. ಇದು ಟ್ರಾವೆಲ್ ಆಗ್ತಾ ಹೋಗುತ್ತೆ. ಇದು ನಾನ್ ಲೀನಿಯರ್ ಕತೆ. ಪಾಸ್ಟ್ ಪ್ರೆಸೆಂಟ್ ಎರಡೂ ಮಿಕ್ಸ್ ಆಗ್ತಾ ಹೋಗುತ್ತೆ. ಗೊತ್ತಿಲ್ಲದೆ ಇರೋರ ಪಾತ್ರಗಳು ಒಳಗೆ ಎಂಟ್ರಿ ಆಗುತ್ತೆ. ಕೊನೆಗೆ ಏನಾಗುತ್ತೆ, ಆ ದಿ ಅಂದ್ರೆ ಏನು, ಅದೆಲ್ಲ ಸಿನಿಮಾದಲ್ಲೇ ನೋಡಬೇಕು. ಸರ್, ಇದು 2ನೇ ಸಿನಿಮಾ. ಇದಕ್ಕೆ ಮುಂಚೆ ಮಾಡಿದ್ದ ಸಿನಿಮಾ ರಿಲೀಸ್ ಆಗಲಿಲ್ಲ. ಕಡೆಮನೆ ಅಂತ ಒಂದು ಮಾಡಿದ್ದೆ, ಸೆನ್ಸಾರ್ ಕೂಡ ಆಯಿತು, ರಿಲೀಸ್ ಆಗಲಿಲ್ಲ. ಕೋವಿಡ್ ಕಾರಣದಿಂದ ಅದು ರಿಲೀಸ್ ಆಗಲಿಲ್ಲ. ಸೊ ಹಾಗಾಗಿ ಇದೇ ಅಫಿಷಿಯಲ್ ಆಗಿ ಮೊದಲನೇ ಸಿನಿಮಾ. ನನಗೆ ಈ ಥರ ಅಂದರೆ ಸರಳವಾಗಿ ಕಥೆಗಳನ್ನ ಹೇಳ್ಕೊಂಡು ಹೋಗೋದಕ್ಕಿಂತ ನಾನ್ ಲೀನಿಯರ್ ಕತೆ ಹೇಳಿದ್ರೆ ಅವ್ರ ತಲೆಗೆ ಸ್ವಲ್ಪ ಒಳ ಬಿಟ್ಟಂಗೆ ಆಗುತ್ತೆ. ನೋಡ್ತಾರೆ, ಕ್ಯೂರಿಯಾಸಿಟಿ ಹುಟ್ಟತ್ತೆ. ಇದನ್ನ ಅವರೇ ಲಿಂಕ್ ಮಾಡ್ಕೋತಾರೆ, ಇದೆಲ್ಲ ಆಯಿತು ಅಲ್ಲ ಆಗಿತ್ತು ಅನ್ನೋದು. ಸೊ ಚಿತ್ರಕಥೆ ಬರಿಬೇಕಾದ್ರೆ ಅದನ್ನು ನಾನ್ ಲೀನಿಯರಲ್ಲೇ ಬರೆಯೋಣ, ಸರಳವಾಗಿ ಹೇಳೋದು ಬೇಡ, ಅದು ಸ್ವಲ್ಪ ಪಾಸ್ಟ್ ಪ್ರೆಸೆಂಟ್ ಎರಡೊಂದು ಮಿಕ್ಸ್ ಮಾಡ್ಕೊಂಡು ಬರೆಯೋಣ ಅಂತ ಅಂದ್ಕೊಂಡು ಬಂದಿದ್ದೆ. ಸರ್, ಖಂಡಿತ ಇಲ್ಲ, ಸಿಕ್ಕಿಲ್ಲ. ಸುಮಾರು ಒಂದು ನನ್ನ ಲಿಮಿಟೇಷನಲ್ಲಿ ಏನು ಸಾಧ್ಯ ಆಗುತ್ತೆ ದೀಪು ಸರ್ನ ಮೀಟ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟೆ. ಖಂಡಿತ ಸರ್, ನಾನು ಪ್ರಯತ್ನ ಪಟ್ಟಿದ್ದು, ಸ್ಟಿಲ್ ಪಡ್ತಾ ಇದ್ದೀನಿ. ಆ್ಯಕ್ಚುಲಿ ಬೇರೆ ಏನೋ ಅನ್ಕೊಂಡಿದ್ದೆ, ಬಟ್ ಅದಾಗಲಿಲ್ಲ ಅನ್ನೋದು ಕೆಲವೊಂದು ಅಡಕು ತೊಡಕುಗಳಿಂದ. ಬಟ್ ಇನ್ನು ಸ್ವಲ್ಪ ದಿನದಲ್ಲಿ ಮ್ಯಾಕ್ಸಿಮಮ್ ಪ್ರಯತ್ನ ಪಡ್ತೀನಿ ಸರ್. ಸರಿ, ಇದು ಫ್ಯಾಕ್ಟ್ ಹೇಳ್ಬೇಕಂದ್ರೆ ಒಂದು 8 ತಿಂಗಳಿಂದ ನಾವು ರಿಲೀಸ್ಗೆ ರೆಡಿ ಮಾಡ್ಕೊಂಡಿದ್ವಿ. ಆವಾಗಲೇ ನಮ್ಮ ಹತ್ರ ಒಂದು ಸಣ್ಣ ಮಟ್ಟದಲ್ಲಿ ಅಮೌಂಟ್ ಇತ್ತು. ಇರೋ ಸತ್ಯ ಎಲ್ಲ ಹೇಳ್ಬಿಡ್ತೀನಿ, ಮುಚ್ಚಿಡೋದೇನು ಇದರಲ್ಲಿ. 8 ತಿಂಗಳಿಂದ ನಾವು ರಿಲೀಸ್ ಡೇಟ್ ಮಾರ್ಚಲ್ಲಿ ಬರಬೇಕು ಅಂತ ನಾವು ಪ್ಲಾನ್ ಮಾಡ್ಕೊಂಡ್ವಿ. ನಾವು ಮಾಡ್ಕೊಂಡಂಥ CG ವರ್ಕು ನಮಗೆ ಒಂದು ಸ್ವಲ್ಪನೂ ಚೆನ್ನಾಗಿ ಬರಲಿಲ್ಲ. ಎಲ್ಲೋ ಒಂದು ಕೊಟ್ಟಿದ್ವಿ ಇಲ್ಲೇ, ಬಟ್ ಅದು ಚೆನ್ನಾಗಿ ಬರಲಿಲ್ಲ. ಮತ್ತೆ ಹೋಗಿ ಮತ್ತೆ ರೀಶೂಟ್ ಮಾಡಿಕೊಂಡು ಮತ್ತೆ ಅದು CG ವರ್ಕ್ ತೊಗೊಂಡು ಬಂದಾಗ ನಮ್ಗೆ 7 ತಿಂಗಳು ಟೈಮ್ ತಿಂದಾಕ್ಬಿಡ್ತದೆ. ಸೊ ನಮ್ಗೆ ಇದೇ ಥರ ಬೇಕು. ಯಾಕಂದರೆ ನಮ್ಮ CG ಈಗ ನೀವು ಕರಡಿಯನ್ನು ಏನು ಸ್ಕ್ರೀನ್ ಮೇಲೆ ನೋಡಿದ್ವಲ್ಲ, ಅದು ಕರಡಿ ರೆಂಡ್ರಿಂಗ್ ಪ್ರೋಸೆಸ್ಸೇ ನಮಗೆ 3 ರಿಂದ 4 ತಿಂಗಳು ಆಗೋಯ್ತು. ಅದನ್ನು ಇಲ್ಲಿ ಮಾಡಿಸಿದಲ್ಲ, ಉಜ್ಬೇಕಿಸ್ತಾನಲ್ಲಿ ಮಾಡಿಸಿದ್ದು. ಸೊ ರೆಂಡ್ರ್ ಪ್ರೋಸೆಸ್ ಮಾಡಿಸಿದ್ದು US ಅಲ್ಲಿ. ಹೌದು, ಬಟ್ ಅದು ಫಸ್ಟ್ ಟ್ರೈಲರ್ ಬಂದಿದ್ದು ಅಷ್ಟು, ಅದೊಂದು 8 ರಿಂದ 10 ಸೆಕೆಂಡ್ ಮಾತ್ರ ನಮಗೆ ಚೆನ್ನಾಗಿ ಬಂತು. ಒಟ್ಟು ಸಿನಿಮಾ ನಾಯಕ ನಟನ ಜೊತೆ ಒಂದು ಕರಡಿ 5 ನಿಮಿಷದ ಒಂದು ಫೈಟ್ ಬರುತ್ತೆ. ಬಟ್ ಅದು ಕಂಪ್ಲೀಟ್ ಫೈಟ್ ನೋಡಿದಾಗ ನಮಗೆ ಫನ್ನಿ ಅಂತ ಅನಿಸ್ಬಿಡ್ತು, ಅಷ್ಟು ಚೆನ್ನಾಗಿ ಬರಲಿಲ್ಲ. ಸೊ ನಮಗೆ ಮೇಜರ್ ಪಾಯಿಂಟ್ ಅದಿರೋದ್ರಿಂದ ನಾವು ಆ ಪೋರ್ಷನ್ನ ಮತ್ತೆ ಇನ್ನೊಂದ್ಸಲ VFX ಆರ್ಟಿಸ್ಟ್ನ ಮೀಟ್ ಮಾಡಿ, ಟೆಕ್ನಿಷಿಯನ್ ಇವಾಗ ಎಲ್ಲಿ ಮಾಡಿಸಿದ್ರೆ ನಮ್ಮ ಬಜೆಟ್ಗೆ ಸಿಗುತ್ತೆ ಅಂತ ಅಂದ್ಬಿಟ್ಟು. ಸೊ ಒಂದು 8 ರಿಂದ 10 ತಿಂಗಳು ನಮ್ಗೆ ಅಲ್ಲೇ ಹೋಯ್ತು. ಅವ್ರು ಪ್ರತಿಯೊಂದು ಫೈಲ್ಸ್ನ ಮಾಡಿ ನಮಗೆ ಕಳಿಸ್ಬೇಕು, ನಾವಿಲ್ಲಿ ಡೌನ್ಲೋಡ್ ಪ್ರೋಸೆಸ್ ಮಾಡ್ಕೋಬೇಕು, ಮತ್ತು ಅದು ನಮ್ಮ ಸೀಕ್ವೆನ್ಸಿಗೆ ತಕ್ಕನ ಕೂರಿಸ್ಕೊಂಡು ಕರೆಕ್ಟಾಗಿ ಇದೆಯಾ ಅಂತ ನೋಡಿಕೊಂಡು. ಸೊ ಆ ಒಂದು ಪ್ರೋಸೆಸ್ಸಲ್ಲಿ 8 ತಿಂಗಳಾಗಿದ್ದರಿಂದ ತಡ ಆಯಿತು ಸಿನಿಮಾ. CG ಪೋರ್ಷನ್ ಟೋಟಲ್ ಒಂದು 12 ನಿಮಿಷ ಬರ್ಬೋದು. ಅದೇ ಕರಡಿ, ಆನೆ, ಅವು ಯಾವುದು ಸಿನಿಮಾದಲ್ಲಿ ಬಳಸಿರುವಂಥ ಎಲ್ಲ ಪ್ರಾಣಿಗಳು CGನೇ ಮಾಡಿಸಿರೋದು. ಸೊ ಅದಕ್ಕೂ ಹಾಗಾಗಿನೇ ತುಂಬ ಸಮಯ ತಿಂದಾಕ್ಬಿಡೋದು. ಅದಕ್ಕೆ ಪರ್ಫೆಕ್ಟಾಗಿ ಬರಬೇಕು ಅನ್ನೋ ಕಾರಣಕ್ಕೆ ಲೇಟ್ ಆಯಿತು ಸ್ವಲ್ಪ. ಖಂಡಿತ. ಅಂತಾರ
ಅಂತ ಬರ್ದಿದ್ದೀನಿ. ಸಿನಿಮಾಗೆ ಮುಂಚೆ ಅಂದ್ಕೊಂಡಿದ್ದು ಬೇರೆಯವ್ರನ್ನ, ಬಜೆಟ್ ಕಾರಣಕ್ಕೆ ಅದು ಮತ್ತೆ ಡಿಲೇ ಆಗಿ ಕೋವಿಡ್ ಆದಮೇಲೆ ನಾನು ಸ್ಟಾರ್ಟ್ ಮಾಡ್ಬೇಕಂತ ಪ್ಲಾನ್ ಹಾಕೊಂಡಿದ್ದೆ. ಇದ್ದಂಥ ಒಂದಿಬ್ಬರು ಬೇರೆ ಪ್ರೊಡ್ಯೂಸರ್ಸ್ ಬೇರೆಯವರಿದ್ದರು. ಅವರು ಈಗ ಮತ್ತೆ ನಾನು ಇನ್ವೆಸ್ಟ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ಮತ್ತೆ ಅವರು ಹೊರಗಡೆ ಹೋದಾಗ ಮತ್ತೆ ನನ್ನ ಎಲ್ಲ ಸ್ನೇಹಿತರನ್ನ ಸೇರಿಸ್ಕೊಂಡು ಒಂದು ಸಣ್ಣ ಬಜೆಟ್ ಸ್ಟಾರ್ಟ್ ಮಾಡ್ಕೊಂಡ್ವಿ. ಸೊ ಅಲ್ಲಿ ಆ ಬಜೆಟ್ನ ಇಲ್ಲೇ ಹಾಕ್ಕೊಂಡು ನಮ್ಗೆ ಬಜೆಟ್ ಸ್ವಲ್ಪ ಕಮ್ಮಿ ಆಗುತ್ತೆ. ಸೊ ಬಿಗಿನಿಂಗ್ ನಾನು ಅಲ್ಲಿ ಬೀದಿ ನಾಟಕಗಳು ಅದು ಇದು ಸ್ವಲ್ಪ ಮಾಡ್ಕೊಂಡು ಸ್ವಲ್ಪ ನನಗೂ ಟಚ್ ಇದ್ರಿಂದ ಓಕೆ ಮಾಡೋಣ, ರಿಹರ್ಸಲ್ ಮಾಡಿಕೊಂಡು ಒಂದೊಂದೇ ಪಾತ್ರಗಳಿಗೆ ಯಾರ್ಯಾರನ್ನ ಆಯ್ಕೆ ಮಾಡ್ಕೊಳ್ಳೋದು ಅಂತ ಸ್ಟಾರ್ಟ್ ಆಯ್ತು ಅಲ್ಲಿಂದ. ಸರ್ ಮಾತುಕತೆ ನಡೀತಿದೆ ಸರ್. ಅಲ್ಲಿ ಫಸ್ಟ್ ಪ್ರಿಫರೆನ್ಸ್ ಏನು ಕೇಳ್ತಾರೆ ಅಂದರೆ ಹೀರೋ ಪೋಸ್ಟ್ ಬಾ, ಮಾತುಕತೆ ಒಂದು ಎಲ್ಲ ಆಗುತ್ತೆ, ಸಿ ಜಿ ಪೋರ್ಷನ್ ಚೆನ್ನಾಗಿದೆ ಅಂತ ಹೇಳ್ತಾರೆ, ಹೀರೋ ಹೊಸಬ್ರು ಇದ್ದಾರೆ, ರಿಲೀಸ್ ಮಾಡಿ ಆಮೇಲೆ ನೋಡೋಣ. ಸೊ ಈ ಕ್ವಶನ್ ಮುಂದೆ ಇಡ್ತಾರೆ. ಸೊ ಆಲ್ಮೋಸ್ಟ್ ಈಗ ಎಂಡಿಂಗ್ ಬಂದಾಗ ನಮ್ಮ ಬಳಿ ರಿಲೀಸ್ ಮಾಡಲಿಕ್ಕೂ ಈಗ ಸರ್ ಕೇಳಿದ್ರಿ, ಈಗಲೇ ನಮಗೆ ಗೊತ್ತಾಗ್ತಿರೋದು ಅಂತ ಅಂದ್ಬಿಟ್ಟು ನಾವು ಬಜೆಟ್ ಈಗ ಪ್ರಮೋಷನ್ಗೆ ಅಂತ ಹೋದಾಗ ಅವ್ರು ಕೊಡೋ ಬಜೆಟ್ ನೋಡಿದ್ರೆ ಭಯ ಆಗ್ಬಿಡುತ್ತೆ. ಯಾಕಂದ್ರೆ ಅಷ್ಟು ದೊಡ್ಡ ಬಜೆಟ್ ಇರುತ್ತೆ. ತಪ್ಪು ಅಂತ ಹೇಳ್ತಿಲ್ಲ, ಯಾಕಂದ್ರೆ ನಮ್ಮ ಬಳಿ ಅಷ್ಟು ಇರಲ್ಲ ಎಂಡಿಂಗ್ ಮೂಮೆಂಟಿಗೆ ಬಂದಾಗ. ಸರಿ, ಖಂಡಿತ ಸರ್. ನನಗೆ ಸರ್ ಸಿಕ್ಕಿದ್ದು ಸುಜಾತ ಸರ್ ಸಿಕ್ಕಿದ್ದೆ ತುಂಬಾ ಕೋಪರೇಟ್ ಮಾಡಿರು ಅಂತ. ಅವರು ಅನೇಕ ನೂರಾರು ಏನು ಗೊತ್ತಿಲ್ಲದವರು ಹೊರಟಿರೋ ಅವ್ರ ಜನ ಆಮೇಲೆ ಸೆಟ್ಲ್ ಆದ್ಮೇಲೆ ಎಷ್ಟೋ ಜನ ಅವ್ರ ಕಡೆ ತಿರುಗಿ ನೋಡಿಲ್ಲ, ಪ್ರಶ್ನೆ ಬೇರೆ. ಆದ್ರೆ ಮಾಡಿರೋದು ನಿಜ, ಸಹಾಯ ಮಾಡಿರೋದು ನಿಜ, ನಂಗೆ ಗೊತ್ತಿದೆ ಪಾಪ. ಖಂಡಿತ ಸರ್ ಬಗ್ಗೆ ಸಿಕ್ಕಿದ್ರಂತೂ ಪಾಪ. ನಿಮ್ಮ ಪರ್ಮಿಷನ್ ಇಲ್ಲದೆ ಹೇಳ್ತೀನಿ. ಟು ಬಿ ಫ್ರ್ಯಾಂಕ್, ಆ್ಯಕ್ಚುಲಿ ಇದಕ್ಕೆ ಮುಂಚೆ ಬೇರೆಯವರು ಒಬ್ಬರು ಇದ್ರು. ಅವ್ರ ಹೆಸರು ಹೇಳೋದು ಬೇಡ, ಯಾಕಂದರೆ ಅದು ಅವರು ನಮ್ಮ ಒಂದು ಎಥಿಕ್ಸ್ ಅನ್ನೋದು ಇರುತ್ತೆ. ಬಟ್ ಹೆಸರು ಬೇಡ. ಅವರು ಈ ವ್ಯಕ್ತಿ ಎಷ್ಟು ಕಾಲ್ ಮಾಡಿದ್ರು ಪಿಕ್ ಮಾಡ್ತಿರ್ಲಿಲ್ಲ. ನನಗೆ ಯಾವ್ದಾದ್ರು ಪ್ರೆಸ್ ಮೀಟಲ್ಲಿ ಸಿಕ್ಕಿದಾಗ ಏನ್ರಿ ಫೋನ್ ರಿಸೀವ್ ಮಾಡಿರಿ, ಡೈರೆಕ್ಟ್ರ್ ಮಾಡ್ತಾರೆ, ಬೆಲೆ ಇಲ್ವೇನ್ರಿ ಡೈರೆಕ್ಟ್ರಿಗೆ ಅಂದೆ. ಹೌದಣ್ಣ, ಸಾರಿ ಅಣ್ಣ, ಗೊತ್ತಾಗಿಲ್ಲ ಅಣ್ಣ, ಬಿಸಿ ಇದೆ ಅಣ್ಣ. ಮೂರು ಮೊಬೈಲ್ ಇಟ್ಕೊಂಡಿರ್ತಾರೆ. ಇರಲಿ, ಬಿಸಿ ಇರಲಿ, ಎಲ್ಲರೂ ಬೆಳೀಲಿ, ತೊಂದರೆ ಇಲ್ಲ. ಬಟ್ ಒಂದು ಕೆಲಸ ವಹಿಸಿದ ಮೇಲೆ ಅದನ್ನು ಅಚ್ಚುಕಟ್ಟಾಗಿ ಮಾಡಬೇಕು. ಮೆಸೇಜ್ ಹಾಕಿದ್ರು ರಿಪ್ಲೈ ಇಲ್ಲ. ಪಾಪ ಇವ್ರು ತೋರಿಸ್ತಾರೆ ಸಿಕ್ಕಿದಾಗೆಲ್ಲ, ನೋಡಿ ಸರ್ ಹಿಂಗೆ ಹಾಕಿದ್ದೀನಿ ಮೆಸೇಜ್, ಎಷ್ಟು ರಿಕ್ವೆಸ್ಟಿಂಗಲ್ಲೇ ಹಾಕ್ತಾರೆ, ಅದಕ್ಕೂ ರಿಪ್ಲೈ ಇಲ್ಲ, ಅಷ್ಟೊಂದು ಬ್ಯುಸಿ ಇರ್ತಾರೆ. ಹಾಗಾಗಿ ಹಿಂಗೆ ಅಂದಾಗ ಆಮೇಲೆ ಬೆಸ್ಟು ಸರ್ ಈ ಥರ ಸುಧೀರ್ ಸರ್ ಮಾಡ್ಕೊಂಡಿದ್ದು ದಿ ಬೆಸ್ಟ್ ಆಯಿತು ಸರ್. ದುಡ್ಡು ಕೂಡ ಒಂದಷ್ಟು ಹೋಗಿದೆ, ಸಿ ಜಿಲೂ ಹೋಯ್ತು, ಇಲ್ಲೂ ಹೋಯ್ತು. ಅಟ್ಲೀಸ್ಟ್ ಅದರಲ್ಲಿ ಬಂದಿದ್ದ ದುಡ್ಡು ಏನಾದ್ರು ಒಂಚೂರು ಪ್ರಮೋಷನಲ್ ಆ್ಯಕ್ಟಿವಿಟೀಸ್ಗೆ ಹಾಕೊಂಬೋದಾಗಿತ್ತು. ತುಂಬಾ ಶ್ರಮಪಟ್ಟು ಮಾಡಿರೋದು ಸರ್. ಸಿಕ್ಕಿದ್ದ ನನಗೆ ಜಸ್ಟ್ ಒಂದು ತಿಂಗಳು ಹಿಂದೆ ಸರ್. ಅವ್ರು ಆಫೀಸ್ಗೆ ಹೋದಾಗ ಸರ್ ಹಿಂಗೆ ಆಗಿದೆ ಅಂತ ಹೇಳಿದಾಗ ಸರ್ ಏನು ಮಾಡ್ಬೇಕು ಹೇಳಿ. ನನಗೆ ಫ್ಯಾಕ್ಟ್ ಹೇಳ್ಬೇಕಂದ್ರೆ ಅಯ್ಯೋ ನಾನು ಮುಂಚೆನೇ ನನಗೆ ಸಿಕ್ಬಿಟ್ಟಿದ್ರೆ ನನಗೆ ಇಷ್ಟು ಕಷ್ಟಗಳಾಗ್ತಿರ್ಲಿಲ್ವಲ್ಲ ಅನ್ನೋ ಒಂದು ಮನ್ಸೊಳಗೆ ನನಗೆ ಕೊರಿತಾ ಇದೆ. ಪದ್ಮ ಅನ್ನೋ ಇದರಲ್ಲಿ ಕ್ಲಿನಿಕಲ್ ಸೈಕಾಲಜಿಸ್ಟ್ ಪಾತ್ರವನ್ನು ಮಾಡಿದ್ದಾರೆ. ನಾನು ಇದರಲ್ಲಿ ಅನಿಮಲ್ ಸೈಕಾಲಜಿಸ್ಟ್, ಅವರದಲ್ಲಿ ಕ್ಲಿನಿಕಲ್ ಸೈಕಾಲಜಿಸ್ಟ್. ಅಂದ್ರೆ ಇದರಲ್ಲಿ ಮಗ ಅಮ್ಮ ಹೇಗಿರ್ತಾರೆ ಅಂದ್ರೆ ತುಂಬಾ ವೆರಿ 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 ಕ್ಲೋಸ್ ಫ್ರೆಂಡ್ಸ್ ಆಗಿರ್ತಾರೆ. ಸೊ ಅಲ್ಲಿ ಯಾವುದೇ ಒಂದು ಮುಚ್ಚುಮರೆ ಇರೋದಿಲ್ಲ ಮಾತಾಡ್ಬೇಕಾದ್ರೆ. ಅಂಡ್ ಮಗನಿಗೆ ಹೇಗಿರುತ್ತೆ ಅಂದ್ರೆ ತಂದೆ ತಾಯಿನ ನೋಡಿದಾಗ ಅವ್ರು ಎಷ್ಟು ಒಂದು ಒಬ್ರನ್ನೊಬ್ರು ಪ್ರೀತಿ ಮಾಡ್ತಾ ಇರ್ತಾರೆ. ಅಂದ್ರೆ ನಾನ್ ಮದ್ವೆ ಆಗೋ ಹುಡುಗಿ ಹೇಗಿರ್ಬೇಕು ಅಂದ್ರೆ ನಮ್ಮ ಅಪ್ಪ ಅಮ್ಮ ಹೇಗಿದಾರೋ ಹಾಗೆ ನಾನು ನನ್ನ ಹೆಂಡತಿ ಇರಬೇಕು ಅನ್ನುವಂಥ ಒಂದು ಮನಸ್ಥಿತಿ ನಾಯಕನದಾಗಿರುತ್ತೆ. ಸೊ ಹಾಗಾಗಿ ನಾನು ನನ್ನ ಮಗನ ಪಾತ್ರ ತುಂಬಾನೇ ವೆರಿ ವೆರಿ ಕ್ಲೋಸ್ ಫ್ರೆಂಡ್ಸ್. ಈಗಿನ ಜನ್ರೇಷನ್ನಲ್ಲೂ ತಗೊಂಡ್ರು ಅಮ್ಮ ಮಗ ಆಗಿರ್ಬೋದು ಸಿಕ್ಕಾಪಟ್ಟೆ ಕ್ಲೋಸ್ ಫ್ರೆಂಡ್ಸ್ ಆಗಿರ್ತಾರೆ, ಎಲ್ಲನೂ ಶೇರ್ ಮಾಡ್ಕೋತಾರೆ. ಸೊ ಹೇಳೋದೇನು ಅಂದರೆ ಸರಿ ಮಾಡು ತಪ್ಪು ಮಾಡು, ಬೇರೆಯವ್ರು ಬಂದು ನನಗೆ ಹೇಳೋಕ್ಕಿಂತ ಮುಂಚೆ ನೀನೇ ಬಂದು ನನಗೆ ಹೇಳು. ಅದು ದಟ್ ಇಸ್ ದ ಥಿಂಗ್.
ಇಲ್ಲ, ಅದಾದ್ಮೇಲೆ ಬೇರೆ ಶಾರ್ಟ್ ಬೇರೆ ಬಂದ್ಬಿಟ್ಟಿದೆ, ಹಾಗಾಗಿ ಹಾಗಾಗಿ ಅನ್ಸುತ್ತೆ ನೀವು ಅದು ಕ್ಯೂರಿಯಾಸಿಟಿ ಹುಟ್ಟಿಸಿದೆ ಅಂದ್ರೆ ಅದು ಒಳ್ಳೇದೇ ಅಲ್ಲ. ನೋಡಿ ಚೆನ್ನಾಗಿ ಬರೆದು ಎಸ್, ದಯವಿಟ್ಟು ನಿಮ್ಮೆಲ್ಲರ ಪ್ರೋತ್ಸಾಹ, ಸಹಕಾರ, ಆಶೀರ್ವಾದ ಬೇಕು. ಮೇ 16 ನಮ್ಮ ದಿ ಸಿನಿಮಾ ರಿಲೀಸ್ ಆಗ್ತಾ ಇದೆ. ದಯಮಾಡಿ ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಚಿತ್ರವನ್ನ ನೋಡಿ ಹರಸಿ ಹಾರೈಸಿ ಪ್ರೋತ್ಸಾಹಿಸಿ. ಧನ್ಯವಾದ.